Yes, students, a warm welcome to Sankalpa Learning Solution. So let's start today the continuation part of microbes in human welfare. Okay? Yes. Yes. Let's start with questions without wasting much time. Which microorganism is used to control pest, butterfly, caterpillars? Okay. Options are Trichoderma species, Saccharomyces cerevisiae, Bacillus thuringiensis, Streptococcus species. ಕ್ವಶನ್ ಅರ್ಥ ಆಯ್ತಾ? ಯಾವ ಮೈಕ್ರೋ ಆರ್ಗ್ಯಾನಿಸಮ್ನ ನಾವು ಪೆಸ್ಟ್ ಕಂಟ್ರೋಲ್ ಆಗಿ ಯೂಸ್ ಮಾಡಬಹುದು ಅನ್ನೋದು ಡೈರೆಕ್ಟ್ ಕ್ವಶನ್. ಇಲ್ಲಿ ಪೆಸ್ಟ್ ಅನ್ನೋ ಬದಲಾಗಿ ಅದ್ರ ಜೊತೆಗೆ ಇನ್ನ ಒಂದು ವರ್ಡ್ ಎಕ್ಸ್ಟ್ರಾ ಆಡ್ ಮಾಡಿರೋಂಥದ್ದು ಯಾವ್ದದು? ಬಟರ್ಫ್ಲೈ ಕ್ಯಾಟರ್ಪಿಲ್ಲರ್ಸ್. ಬಟರ್ಫ್ಲೈ ಕ್ಯಾಟರ್ಪಿಲ್ಲರ್ಸ್. ಕ್ಯಾಟರ್ಪಿಲ್ಲರ್ಸ್ ಅಂತಂದ್ರೆ ಎಸ್ಪೆಷಲಿ ನೀವು ನೋಡಿರ್ಬೋದು, ಚಿಕ್ಕ ಚಿಕ್ಕ ಹುಳುಗಳು ಯಾವುದಕ್ಕೆ ಕಾಟನ್ ಪ್ಲಾಂಟಿಗೆ ಇರ್ಬೋದು ಅಥವಾ ಬೇರೆ ಯಾವುದೇ ಪ್ಲಾಂಟ್ಸ್ಗೆ ಇದು ಅಟ್ಯಾಕ್ ಆಗ್ತಾ ಇರುತ್ತೆ. ಓಕೆ, ಇದನ್ನ ನಾವು ಯಾವ ಮೈಕ್ರೋ ಆರ್ಗ್ಯಾನಿಸಮ್ ನ ಯೂಸ್ ಮಾಡಿಕೊಂಡು ಕೌಂಟರ್ ಪಾರ್ಟ್ ಆಗಿ ಇದನ್ನ ತಡೆಗಟ್ಟಬಹುದು ಅಂತ ಕೇಳಿರೋದು. ಟ್ರೈಕೋಡರ್ಮಾ ಸ್ಪೀಶೀಸ್ ಏನಿದು? ಆಕ್ಚುಲಿ ಫಂಗೈ ಅಲ್ವಾ? ಎ ಫಂಗೈ. ನಾವು ಲಾಸ್ಟ್ ನಿನ್ನೆ ಸೆಷನ್ ಅಲ್ಲಿ ನೋಡಿದ್ದೇನು, ಇದು ಆಲ್ಮೋಸ್ಟ್ ಆಲ್ ಬಯೋ ಕಂಟ್ರೋಲ್ ಏಜೆಂಟ್ ಆಗಿ ಯೂಸ್ ಮಾಡಬಹುದು ಅಂತ ಹೇಳಿ, ಅಂದ್ರೆ ಕಾಮನ್ ಆಗಿ ಬಯೋ ಕಂಟ್ರೋಲ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ ಅಲ್ವಾ? ಆದ್ರೆ ಇದನ್ನ ಏನ್ ಹೇಳಿಲ್ಲ, ಪೆಸ್ಟ್ ಅಂದ್ರೆ ಕೀಟನಾಶಕ ತರ ಯೂಸ್ ಮಾಡ್ಬೋದಾ ಅನ್ನೋದು ನಮ್ಗೆ ಗೊತ್ತಿಲ್ಲ ಇನ್ ದ ಸೆನ್ಸ್ ಅದನ್ನ ಮಾಡೋದಿಲ್ಲ. ಎಸ್ಪೆಷಲಿ ಟ್ರೈಕೋಡರ್ಮಾ ಸ್ಪೀಶೀಸ್ ಆರ್ ಅಪ್ಲೈ ಟು ದ ಸಾಯಿಲ್ಗೆ ನಾವು ಆಸ್ ಅ ಬಯೋ ಕಂಟ್ರೋಲ್ ಏಜೆಂಟ್ ಆಗಿ ಅದನ್ನ ಅಪ್ಲೈ ಮಾಡ್ಬೋದು, ನಾಟ್ ಫಾರ್ ಪೆಸ್ಟ್ ಕಂಟ್ರೋಲ್. ಅಂದ್ರೇನು? ಕೀಟ ಬಾಧೆ ಅಲ್ವಾ ಇವೆಲ್ಲ. ಕೀಟನಾಶಕ ಅಂತೆಲ್ಲ ಕೇಳಿರ್ತೀರಿ ನೀವು. ಕೀಟನಾಶಕ ಆಗಿ ಯೂಸ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಬಟ್ ಬಯೋ ಕಂಟ್ರೋಲ್ ಏಜೆಂಟ್ ಆಗಿ ಅಫ್ಕೋರ್ಸ್ ಯಾವ್ದನ್ನ ಯೂಸ್ ಮಾಡ್ತಿದ್ದೀವಿ? ಟ್ರೈಕೋಡರ್ಮಾನ ನಾವು ಪ್ಲೆಂಟಿ ಆಗಿ ಯೂಸ್ ಮಾಡ್ತಾ ಇದೀವಿ. ಕರೆಕ್ಟ್ ಆಗಿ ಕೂಡ ಅದು ಅವಾಯ್ಡ್ ಮಾಡುತ್ತೆ ಬೇರೆ ಬೇರೆ ರೋಗಗಳನ್ನು ಬರೋದನ್ನ ಅಲ್ವಾ? ಹಾಗಾಗಿ ಟ್ರೈಕೋಡರ್ಮಾ ಸ್ಪೀಶೀಸ್ ಪೆಸ್ಟ್ ಕಂಟ್ರೋಲ್ಗೆ ಯೂಸ್ ಆಗೋದಿಲ್ಲ. ದೆನ್ Saccharomyces cerevisiae. What is that? This is a scientific name of yeast. Yeast ನಿಮಗೆ ಗೊತ್ತೇ ಇದೆ, ಬೇಕರಿ ಪ್ರಾಡಕ್ಟ್ಸ್ ಅಲ್ಲಿ ಅಥವಾ ಫರ್ಮೆಂಟೇಶನ್, ಎಸ್ಪೆಷಲಿ ಆಲ್ಕೋಹಾಲ್ ಇರ್ಬೋದು, ವೈನ್ ಇರ್ಬೋದು, ಬೇರ್ ಇರ್ಬೋದು ಅಲ್ವಾ? ಅಂದ್ರೆ ಬಿವರೇಜಸ್ ಅಲ್ಲಿ ಅಥವಾ ಕಾನ್ಫೆಕ್ಷನರೀಸ್ ಅಂತಂದ್ರೇನು? ನೀವು ರೆಗ್ಯುಲರ್ ಆಗಿ ಈವ್ನಿಂಗ್ ಟೈಮ್ ಅಲ್ಲಿ ಸ್ನಾಕ್ಸ್ ತಗೊಳ್ತೀರಲ್ವಾ, ಬೇಕರಿ ಐಟಮ್ಸ್, ಪ್ಯಾಕ್ಡ್ ಫುಡ್, all these are ಅಥವಾ fermented products, all are dependent on Saccharomyces cerevisiae. ಹಾಗಾಗಿ ಇದು ಕೂಡ ಅಲ್ಲ, ಎಸ್ಪೆಷಲಿ ದಿಸ್ ಇಸ್ ರಿಗಾರ್ಡಿಂಗ್ ಫುಡ್. ಅಂಡ್ ದೆನ್ Bacillus thuringiensis. This is a BT. This is a bacteria. Okay, and then Streptococcus species. This is again bacterial species, okay, which causes a disease. Human flora, ಅದು ನಾರ್ಮಲ್ ಫ್ಲೋರಾ ಕೂಡ ಹೌದು. ನಮ್ಮ ಸ್ಕಿನ್ ಮೇಲೆ ನೀವೇನಾದ್ರೂ ನೀವು ಯಾವುದೇ ಆಬ್ಜೆಕ್ಟಿವ್ ಅಂತಂದ್ರೆ ಯಾವುದೇ ವಸ್ತುನ ತಗೊಂಡು ನೀವು ಕೆಲವೊಂದು ಬ್ಯಾಕ್ಟೀರಿಯಾನ ಅಥವಾ ಫಂಗೈನ ಗ್ರೋ ಮಾಡೋ ಒಂದು ಮೀಡಿಯಾ ಇರುತ್ತೆ, ಅಂದ್ರೆ ಅದಕ್ಕೆ ಅದೊಂದು ಫುಡ್ ಇರುತ್ತೆ. ಆ ಫುಡ್ ಮೇಲೆ ನೀವು ಇಂಪ್ರಿಂಟ್ ಹಾಕಿದ್ರೆ ನಮ್ಗೆ ಯಾವ್ದು ಸ್ಪೀಶೀಸ್ ಸಿಗುತ್ತೆ? ಸ್ಟ್ರೆಪ್ಟೋಕಾಕಸ್ ಸ್ಪೀಶೀಸ್ ಸಿಗುತ್ತೆ. ಹಾಗಾಗಿ ಅದನ್ನ ನಾವು ನಾರ್ಮಲ್ ಫ್ಲೋರಾ ಆಫ್ ಸ್ಕಿನ್ ಅಂತ ಕೂಡ ನಾವು ಹೇಳ್ಬೋದು.
ಯಾವ್ದಾದ್ರು ಇಮ್ಯುನಿಟಿ ಕಡಿಮೆ ಆದ್ರೆ ಏನಾಗುತ್ತೆ, ಇದೇ ಏನ್ ಮಾಡುತ್ತೆ, ಡಿಸೀಸ್ ಕಾಸ್ ಮಾಡುತ್ತೆ. ಹಾಗಾಗಿ ಇದು ಕೂಡ ಅಲ್ಲ ಅಲ್ವಾ. ಹಾಗಾಗಿ this is not at all holds good in pest control. But Bacillus thuringiensis is such a bacteria which have the capacity to control this kind of butterfly caterpillar in cotton plants, specifically cotton plants. ಯಾಕಂದ್ರೆ ಈ ಲೀಫ್ ನ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಮಾಡುತ್ತೆ. ಬಟರ್ಫ್ಲೈಸ್ ಗಳೇ ಅಷ್ಟಲ್ವಾ. ಈಗ ಅದರಲ್ಲಿ ಕೆಲವೊಂದಷ್ಟು ಸ್ಟೇಜ್ಗಳಿವೆ. ಲಾರ್ವಾ ಸ್ಟೇಜ್, ಈ ಲಾರ್ವಾ ಸ್ಟೇಜ್ ಅಲ್ಲಿ ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಲೀಫ್ ನ ಕನ್ಸ್ಯೂಮ್ ಮಾಡ್ತಾ 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 ಕಂಪ್ಲೀಟ್ ಆಗಿ ಹೋಲ್ ಪ್ಲಾಂಟ್ ನ ಡೆಸ್ಟ್ರಾಯ್ ಮಾಡುತ್ತೆ. ಸೊ ಅವಾಗ ಏನಾಯ್ತು, ನಮ್ಗೆ ಈಲ್ಡ್, ಕ್ರಾಪ್ ಈಲ್ಡ್ ಏನೋದು ಇರೋದಿಲ್ಲ, ಕಂಪ್ಲೀಟ್ ಆಗಿ ನಿಲ್ಲಾಗುತ್ತೆ ಅಲ್ವಾ. ದಟ್ ಈಸ್ ಅ ಲಾಸ್ ಫಾರ್ ಫಾರ್ಮರ್ಸ್. ಹಾಗಾಗಿ ಏನ್ ಮಾಡ್ತು, ಸೈಂಟಿಸ್ಟ್ ಏನ್ ಮಾಡಿದ್ರು, ಎಸ್ಪೆಷಲಿ ಇನ್ ಚೈನಾ ಅಂಡ್ ಯುನೈಟೆಡ್ ಸ್ಟೇಟ್ ಅಂಡ್ ಚೈನಾ 1993 ಅಲ್ಲಿ ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಅಂದ್ರೇನು, ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಜೀನ್, DNA ಜೀನ್ ನ ಏನ್ ಮಾಡುತ್ತೆ, ವೆರಿ ಪವರ್ಫುಲ್ ಜೀನ್. ಆ ಜೀನ್ ನ DNA ಅಲ್ಲಿ ಒಂದು ಕ್ರೈ ಪ್ರೋಟೀನ್ ಅಂತ ಇರುತ್ತೆ, CRY ಪ್ರೋಟೀನ್ ಅಂತ. ಅದನ್ನ ನಾವು ಸಿಂಪಲ್ ಆಗಿ ಕ್ರೈ ಪ್ರೋಟೀನ್ ಅಂತ ಹೇಳ್ತೀವಿ. ಆ ಕ್ರೈ ಪ್ರೋಟೀನ್ ಅನ್ನ ಒಂದು ವೆಕ್ಟರ್ಗೆ ಇನ್ಸರ್ಟ್ ಮಾಡ್ತಾರೆ. ವೆಕ್ಟರ್ಗೆ ಇನ್ಸರ್ಟ್ ಮಾಡಿದಾಗ ಇಲ್ಲೇನಾಗುತ್ತೆ, ಆ BT ಜೀನ್ ಏನಿದೆ ಅಥವಾ ಕ್ರೈ ಪ್ರೋಟೀನ್ ಜೀನ್ ಏನಿದೆ, ಈ ಪ್ಲಾಂಟ್ ಅಲ್ಲಿ ಇನ್ಸರ್ಟ್ ಮಾಡ್ತಾ ಹೋಗ್ತಾರೆ. ಅದನ್ನ ಡಿಸೀಸ್ ರೆಸಿಸ್ಟೆಂಟ್ ಪ್ಲಾಂಟ್ ಅಂತ ಹೇಳ್ತೀವಿ. ಹಾಗಾಗಿ ಈಗ ನೋಡಿ, ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಆಲ್ ಕಾಟನ್ ಏನಾದ್ರು ಪ್ರೊಡಕ್ಷನ್ ಆಗ್ತಾ ಇದೆ, ಮ್ಯಾಕ್ಸಿಮಮ್ ಆಗಿ 10.6 ಮಿಲಿಯನ್ ಹೆಕ್ಟೇರ್ ಅಷ್ಟು ಕಾಟನ್ ಬೆಳಿತೀವಿ ನಾವು. ಎಲ್ಲಿ, ಇಂಡಿಯಾದಲ್ಲಿ. ಅದಷ್ಟು ಕೂಡ BT ಕಾಟನ್ ತಳಿಗಳು ಅಂತ ಗೊತ್ತಾಯ್ತಾ. ಯಾಕೆ ತಳಿ ಅಂತ ಹೇಳ್ತೀವಿ, ಇದನ್ನ ಸ್ಪೀಶೀಸ್ ಅಂತ ಹೇಳ್ತೀವಿ, ಅಂದ್ರೆ ವೆರೈಟಿ. ತಳಿಗಳು ಅಂದ್ರೆ ಏನು, ವೆರೈಟಿ. BT ಕಾಟನ್ ವೆರೈಟಿ ನಮ್ಮ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಮಾಡ್ತಿದೀವಿ ನಾವು. ಇದು ಈ BT ಕಾಟನ್ ವೆರೈಟಿ ಏನಿದೆ, ಈ ಪೆಸ್ಟ್ ನ ಕಂಟ್ರೋಲ್ ಮಾಡುತ್ತೆ. ಈ ಗಿಡನ ಬೆಳೆಸಿದ್ರೆ ಆಯ್ತು, ಸೈಂಟಿಸ್ಟ್ ಗಳು ರೆಡಿ ಮಾಡಿರ್ತಾರೆ, ನಮ್ಗೆ ಕೃಷಿ ಇಲಾಖೆಯಲ್ಲಿ ಅಥವಾ ಹಾರ್ಟಿಕಲ್ಚರಲ್ ಸಿಸ್ಟಮ್ ಅಲ್ಲಿ ಅವರು ಪ್ರೊವೈಡ್ ಮಾಡ್ತಾರೆ. ಅರ್ಥ ಆಗ್ತಿದೆಯಾ. ಯಾವ್ದೆಲ್ಲ ಬೆಳಿತಾರೆ ಪ್ರದೇಶದಲ್ಲಿ ಅದನ್ನ ತಗೊಂಡ್ ಬಂದು ಇಲ್ಲಿ ನಾವು ನಮ್ಮ ಜಾಗದಲ್ಲಿ ಇದನ್ನ ಬೆಳೆಸಿದ್ರೆ, ಈ ಪೆಸ್ಟ್ಗಳು ಅಥವಾ ಬಟರ್ಫ್ಲೈ ಕ್ಯಾಟರ್ಪಿಲ್ಲರ್ಸ್ ಏನಿರುತ್ತೆ, ಯಾವಾಗ ಈ ಲೀಫ್ ನ ಕನ್ಸ್ಯೂಮ್ ಮಾಡುತ್ತೆ, ಯಾವಾಗ ತಿಂತಾ ಹೋಗುತ್ತೆ, ಈ ಕ್ರೈ ಪ್ರೋಟೀನ್ ಜೀನ್ ಏನಿದೆ ಈ ಲಾರ್ವಾ ಒಳಗಡೆಗೆ ಹೋಗಿ ಡೆಡ್ ಅಥವಾ ಪಾಯ್ಸನ್ ನ ಕ್ರಿಯೇಟ್ ಮಾಡುತ್ತೆ. ಓಕೆನಾ. ಹಾಗಂತ ಅದನ್ನ ನಾವು ಉಪಯೋಗಿಸಿದಾಗ, ಕಾಟನ್ ಉಪಯೋಗಿಸಿದಾಗ ಅದರಿಂದ ಏನು ಕೂಡ ಎಫೆಕ್ಟ್ ಆಗೋದಿಲ್ಲ. ದಿಸ್ ಇಸ್ ಓನ್ಲಿ ಫಾರ್ ಲಾರ್ವಾ, ನಾಟ್ ಫಾರ್ ಹಾರ್ಮ್ಫುಲ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಅರ್ಥ ಆಗ್ತಿದೆಯಾ. ಹಾಗಾಗಿ ಇಂಥ ವೆರೈಟಿ ಪ್ಲಾಂಟ್ ಅನ್ನ ನಾವೇನ್ ಹೇಳ್ತೀವಿ, BT ಕಾಟನ್ ಪ್ಲಾಂಟ್ಸ್ ಅಥವಾ BT ಕಾಟನ್ ವೆರೈಟಿ. ಅರ್ಥ ಆಗ್ತಿದ್ಯಾ. ಇದನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ ಯಾವಾಗ, ಅಪ್ರೂವಲ್ ಮಾಡಿದ್ದ ಎಲ್ಲಿ, ಯುನೈಟೆಡ್ ಸ್ಟೇಟ್ ಇನ್ 1993. ಅದನ್ನ ಚೈನಾ ಕೂಡ ಅಪ್ರೂವ್ ಮಾಡುತ್ತೆ ಇನ್ 1997. 1994ಗೆ ಏನು ಟೆಸ್ಟ್ ಮಾಡುತ್ತೆ, ಹೌದಾ ನಮ್ ಕಂಟ್ರಿಲೂ ಇದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನ ಟೆಸ್ಟ್ ಮಾಡುತ್ತೆ. ಫೈನಲ್ ಆಗಿ 1997ಗೆ ಅಪ್ರೂವ್ ಕೊಡುತ್ತೆ. ಅವರು 3 ಮಿಲಿಯನ್ ಅಷ್ಟು ಹೆಕ್ಟೇರ್, 3 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಇದನ್ನ ಬೆಳಿತಾ ಹೋಗ್ತಾರೆ. ಅವರು ಕೂಡ ಸಕ್ಸೀಡ್ ಆಗ್ತಾರೆ. ಆಮೇಲೆ ನಾವು ಯಾವಾಗ ತಗೊಂಡ್ ಬಂದಿದೀವಿ ಇದನ್ನ 2000 ಇಸ್ವಿಯಲ್ಲಿ BT ಕಾಟನ್ ಇಂಡಿಯಾದಲ್ಲಿ ಬಂತು. ಅದನ್ನ ಉಪಯೋಗಿಸ್ಕೊಂಡು ನಾವು ಮ್ಯಾಕ್ಸಿಮಮ್ ಕಾಟನ್ ನ ಗ್ರೋ ಮಾಡ್ತಾ ಇದೀವಿ. ಎಷ್ಟು, ವರ್ಲ್ಡ್ ಅಲ್ಲಿ ನಾವೇ ಫಸ್ಟ್ BT ಕಾಟನ್ ನಲ್ಲಿ ಕಾಟನ್ ಪ್ರೊಡ್ಯೂಸ್ ಮಾಡ್ತಾ ಇರುವಂತದ್ದು 10.6 ಮಿಲಿಯನ್. ಅದಾದ್ಮೇಲೆ ಚೈನಾ, ಅದಾದ್ಮೇಲೆ ಯುನೈಟೆಡ್ ಸ್ಟೇಟ್. ಅರ್ಥ ಆಗ್ತಿದ್ಯಾ. ಹಾಗಾಗಿ ಫಸ್ಟ್ ಏನಾಗಿತ್ತು, BT ಕಾಟನ್ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಕ್ಯಾಟರ್ಪಿಲ್ಲರ್ ಗಳು ಏನ್ ಮಾಡ್ತಾ ಇತ್ತು, ಕಂಪ್ಲೀಟ್ ಆಗಿ ಲೀಫ್ ನ ತಿಂತಾ ಇತ್ತು. ಬಟರ್ಫ್ಲೈ ಆಗೋಕ್ಕಿಂತ ಮುಂಚೆ ಇದೇ ಸ್ಟೇಜ್ ಅಲ್ವಾ, ಅದು ಲಾರ್ವಾ ಸ್ಟೇಜ್ ಅಲ್ಲಿ ಏನೇ ಸಿಕ್ಕಿದ್ರು ಕನ್ಸ್ಯೂಮ್ ಮಾಡುತ್ತೆ, ಆಮೇಲೆ ಹಾರ್ಬನೇಷನ್ ಹೋಗುತ್ತೆ ಅಲ್ವಾ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಏನೇ ಇನ್ಸೆಕ್ಟಿಸೈಡ್, ಇವೆಲ್ಲ ಇನ್ಸೆಕ್ಟ್ಗಳಲ್ವಾ, ಪೆಸ್ಟ್ಗಳು, ಕೀಟನಾಶಕಗಳನ್ನ ಅತಿ ಹೆಚ್ಚು ಯೂಸ್ ಮಾಡಿದಾಗ ಏನಾಯ್ತು, ಈ ಪ್ರಾಪರ್ ಆಗಿ
ಕಾಟನ್ಗಳು ಪ್ರೊಡ್ಯೂಸ್ ಆಗ್ತಾ ಇರ್ಲಿಲ್ಲ. ಜೊತೆಗೆ ಸಾಯಿಲ್ ಕೂಡ ತುಂಬಾ ಡ್ಯಾಮೇಜ್ ಆಗ್ತಾ ಇತ್ತು. ಹಾಗಾಗಿ ಏನ್ ಮಾಡಿದ್ರು, ಸರ್ಕಾರ ಏನ್ ಮಾಡ್ತು, ಗೌರ್ಮೆಂಟ್ ಏನ್ ಮಾಡ್ತು, ಇಲ್ಲ ಇದೇ ತರ ಇದ್ರೆ ವರ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಸೈಂಟಿಸ್ಟ್ ಗಳು ಏನ್ ಮಾಡಿದ್ರು, ಫೈನಲ್ ಆಗಿ ಇದು ವರ್ಲ್ಡ್ ವೈಡ್ ಪ್ರಾಬ್ಲಮ್ ಆಗ್ತಾ ಹೋಯ್ತು, ನಾಟ್ ಓನ್ಲಿ ಇನ್ ಇಂಡಿಯಾ. ಹಾಗಾಗಿ ಏನ್ ಮಾಡ್ತು, ಫಸ್ಟ್ ಯುನೈಟೆಡ್ ಸ್ಟೇಟ್ 1993 ಅಲ್ಲಿ ಈ ತರ ವರ್ಕ್ ಅನ್ನ ಟ್ರೈ ಮಾಡ್ತಾ ಮಾಡ್ತಾ ಫೈನಲ್ ಆಗಿ ಅದು 1993 ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತು. ಅರ್ಥ ಆಗ್ತಿದ್ಯಾ? ಹಾಗಾಗಿ ಪೆಸ್ಟ್ ಕಂಟ್ರೋಲ್ ಅನ್ನ ಕಾಟನ್ ಅಲ್ಲಿ ಯೂಸ್ ಮಾಡಿದ್ದು ಯಾವ ಬ್ಯಾಕ್ಟೀರಿಯಾದಿಂದ? ಬ್ಯಾಸಿಲಸ್ ತುರಿಂಜಿನಸಿಸ್. ಯಾಕೆ ಬ್ಯಾಸಿಲಸ್ ತುರಿಂಜಿನಸಿಸ್ ನ ತಗೊಂಡ್ರು ಅಂತಂದ್ರೆ, ದೇ ಹ್ಯಾವ್ ಅ ವೆರಿ ಗುಡ್ ಕ್ಯಾರೆಕ್ಟರ್. ಅಂದ್ರೇನು, ತುಂಬಾ ಈಸಿಯಾಗಿ ಅದನ್ನ ಇನ್ಸರ್ಟ್ ಮಾಡ್ಬೋದು, ಕ್ರೈ ಪ್ರೋಟೀನ್ ಜೀನ್ಸ್ ಅನ್ನ. ಜೊತೆಗೆ ಬೇಗ ಮಲ್ಟಿಪ್ಲೈ ಆಗುತ್ತೆ, ಕಾಟನ್ ಪ್ಲಾಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಓಕೆ, ಆ ಪೊಸಿಷನ್ ಅಲ್ಲಿ ಇದ್ದಾಗ ಮತ್ತೆ ನಾವು ಈ ಪೆಸ್ಟ್ ಕಂಟ್ರೋಲ್ ಅನ್ನ ಈಸಿಯಾಗಿ ಕೂಡ ಮಾಡ್ತಾ ಹೋಗ್ಬೋದು. ಹಾಗಾಗಿ ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ಸೊ ನೋಡಿ, ಪ್ರತಿಯೊಂದು ಪ್ರಪಂಚದ ಪ್ರತಿಯೊಂದು ದೇಶದಲ್ಲೂ ಕೆಲವೊಂದು ಸಮಸ್ಯೆಗಳಿರುತ್ತೆ. ಸಮಸ್ಯೆಗಳನ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು? ಥ್ರೂ ದ ಅನಾಲಿಸಿಸ್. ಅನಾಲಿಸಿಸ್ ಅಂದ್ರೇನು? ನಾವು ನೀಟ್ ಅಂಡ್ ಕ್ಲೀನ್ ಆಗಿ ನೋಡ್ಬೇಕು ಏನೆಲ್ಲ ಪ್ರಾಬ್ಲಮ್ ಇದೆ, ಸೊ ಇದನ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಈಗ ಪ್ರಾಪರ್ ಆಗಿ ಕ್ರಾಪ್ ಈಲ್ಡ್ ಬರದೇ ಇದ್ರೆ ಫಾರ್ಮರ್ಸಿಗೂ ಲಾಸ್ ಅಲ್ವಾ? ಅವ್ರು ಎಷ್ಟೋ ಸಾಲ ಮಾಡಿ ಎಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಅದನ್ನೆಲ್ಲ ಮಾಡಿರ್ತಾರೆ. ಪ್ರಾಪರ್ ಆಗಿ ಫೈನಲ್ ಸ್ಟೇಜ್ ಅಲ್ಲಿ ಅವರಿಗೆ ರಿಸಲ್ಟ್ ಬರ್ದೇ ಇದ್ರೆ ಲಾಸ್ ಕೂಡ ಆಗ್ತಾ ಹೋಗುತ್ತೆ. ಅದಕ್ಕೆ ಅಂತಾನೆ ಅವ್ರು ಇನ್ವೆಸ್ಟ್ ಮಾಡಿರೋದು ಕೂಡ ವಾಪಸ್ ಕೈಗೆ ಬರೋದಿಲ್ಲ. ಹಾಗಾಗಿ ಯಾವ ಮೈಕ್ರೋ ಆರ್ಗಾನಿಸಮ್ ನ ಯೂಸ್ ಮಾಡ್ಕೊಂಡಿರೋದು ಕ್ಯಾಟರ್ಪಿಲ್ಲರ್ ನ ಕಂಪ್ಲೀಟ್ ಆಗಿ ಡಿಮಿನಿಷ್ ಮಾಡೋದಕ್ಕೆ, ದಟ್ ಈಸ್ ಬ್ಯಾಸಿಲಸ್ ತುರಿಂಜಿನಸಿಸ್, ಅಥವಾ ಇದನ್ನ ನಾವು BT ಅಂತ ಕೂಡ ಹೇಳ್ತೀವಿ. ಓಕೆ, ಎಸ್, ಲೆಟ್ಸ್ ಕಂಟಿನ್ಯೂ. Anaerobic sludge digester produce what gases? ಇದನ್ನ somehow ಟ್ರಿಕ್ಕಿ ಆಗಿ ಕೇಳಿದ್ದಾರೆ. ನಿನ್ನೆ ಕೂಡ ನಾವು ಇದೇ ತರದ ಒಂದು ಕ್ವಶನ್ ನೋಡಿದ್ವಿ ಅಲ್ವಾ? ಇಲ್ಲಿ ಸ್ವಲ್ಪ ಡೈರೆಕ್ಟ್ ಆಗಿ ಕ್ವಶನ್ ಇದೆ, ಅಲ್ಲಿ ಸುತ್ತಿ ಬಳಸಿ ಕೇಳಿದ್ರು. Anaerobic sludge digester. Anaerobic sludge digester ಅಂತಂದ್ರೆ ನಥಿಂಗ್ ಬಟ್ ಇಟ್ಸ್ ಅ ಬಯೋಗ್ಯಾಸ್ ಪ್ಲಾಂಟ್ ಅಲ್ವಾ? ಅದನ್ನ ಹೀಗೂ ಕೂಡ ಹೇಳ್ಬೋದು. ಯಾಕೆಂದ್ರೆ ಪ್ರೈಮರಿ ಸೆಟಲಿಂಗ್ ಟ್ಯಾಂಕ್ ಅಲ್ಲಿ ನಮ್ಗೆ ಆರ್ಗ್ಯಾನಿಕ್ ಅಂಡ್ ದೆನ್ ಇನ್ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತೆ. ಆರ್ಗ್ಯಾನಿಕ್ ಆಸ್ ವೆಲ್ ಆಸ್ ಇನ್ಆರ್ಗ್ಯಾನಿಕ್ ಮ್ಯಾಟರ್ ಇರೋದ್ರಿಂದ ಏನಾಯ್ತು, ನಾವ್ ಇದನ್ನ ಸ್ಲರ್ಜ್ ಅಂತ ಹೇಳ್ತೀವಿ, ಅಥವಾ ಕೊಳಕು. ನೀವೇನ್ ಹೇಳ್ತೀರಿ? ಹೂಳ್ ಎತ್ತಿರೋದು, ಹೂಳ್ ತುಂಬಿದೆ ಕೆರೆಯಲ್ಲಿ ಅಂತ ಹೇಳ್ತೀರಲ್ವಾ ಕನ್ನಡದಲ್ಲಿ. ಸೊ ದಟ್ ಈಸ್ ದ ಕಂಡೀಷನ್ ಇನ್ ಸಿವೇಜ್ ಟ್ರೀಟ್ಮೆಂಟ್. ಸೊ ಇನ್ಆರ್ಗ್ಯಾನಿಕ್ ಅಂಡ್ ಆರ್ಗ್ಯಾನಿಕ್ components are present in primary treated plant. ಅದನ್ನ ನಾವು ಇಲ್ಲಿ anaerobic sludge digester ಗೆ ಕಳಿಸ್ತೀವಿ. ಡೈಜೆಸ್ಟರ್ ಅಲ್ಲಿ ಯಾವ್ದಿದೆ ಇಲ್ಲಿ ನಮ್ಗೆ? ಬಯೋಗ್ಯಾಸ್ ಪ್ರೊಡಕ್ಷನ್ ಯೂನಿಟ್. ಡೋಮ್ ಶೇಪ್ ಅಲ್ಲಿ ಇದೆ ಅಲ್ಲ, ನೆನ್ಪಿದ್ಯಾ? ಎಸ್, ಇದನ್ನ ನಾವು anaerobic ಅಂತಂದ್ರೆ ಆಕ್ಸಿಜನ್ ಇಲ್ದೆ ಇರುವಂತ ಕಂಡೀಷನ್ ನಾವೇನ್ ಹೇಳ್ತೀವಿ? anaerobic sludge digester. ಇಲ್ಲಿ ಏನಾಗ್ಬೇಕು? ಕಂಪ್ಲೀಟ್ ಆಗಿ ಕಾಂಪ್ಲೆಕ್ಸ್ ಆಗಿದೆ, ಅದನ್ನ ಸಿಂಪಲ್ ಫಾರ್ಮ್ ಅಲ್ಲಿ ಆಗ್ಬೇಕು. ಕಾಂಪ್ಲೆಕ್ಸ್ ಯಾವ್ದು? ಕಾಂಪ್ಲೆಕ್ಸ್ ಅಲ್ಲಿ ಇರುವಂತದ್ದು ಸ್ಲರ್ಜ್ ಕಾಂಪ್ಲೆಕ್ಸ್ ಆಗಿದೆ. ಅದನ್ನ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ನಮ್ಗೆ ಏನ್ ಬರ್ಬೇಕು? ಒಂದೊಂದು ಎನರ್ಜಿ ರಿಸೋರ್ಸ್ ಬರ್ಬೇಕು ಅಥವಾ ಅಲ್ವಾ? ಹಾಗಾಗಿ ಇದನ್ನ ನಾವು ಸ್ಲಡ್ಜ್ ಡೈಜೆಸ್ಟರ್ ಅಂತ ಹೇಳ್ತೀವಿ. ಈ ಎನರ್ಜಿ ಬರೋದು ಯಾವ್ದು? ಯಾವ ಗ್ಯಾಸ್ ಮೂಲಕ ಎನರ್ಜಿ ಬಂದಿದೆ ಅಂತ ಕೇಳ್ತಿದ್ದಾರೆ ಅಲ್ವಾ? ಗ್ಯಾಸಸ್ ವಿ ಆಲ್ರೆಡಿ ನೋ ದಟ್ ಮಿಥೇನ್, ಕಾರ್ಬನ್ ಡೈಆಕ್ಸೈಡ್ ಓನ್ಲಿ, ಮಿಥೇನ್, ಹೈಡ್ರೋಜನ್ ಸಲ್ಫೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್, ಮಿಥೇನ್, ಹೈಡ್ರೋಜನ್ ಸಲ್ಫೈಡ್ ಅಂಡ್ ಆಕ್ಸಿಜನ್, ಹೈಡ್ರೋಜನ್ ಸಲ್ಫೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಹಿಯರ್ ಇಲ್ಲೇನಾಗುತ್ತೆ, ನಮ್ಗೆ ಅನಾರೋಬಿಕ್ ಕಂಡೀಷನ್ ಇರೋದ್ರಿಂದ ಆಕ್ಸಿಜನ್ ಇವಾಲ್ವ್ ಆಗಲ್ಲ,
ಅದ್ರ ಜೊತೆಗೆ ಇನ್ವಾಲ್ವ್ಮೆಂಟ್ ಕೂಡ ಆಗೋದಿಲ್ಲ ಅನ್ನೋದು ಗೊತ್ತಿದೆ ಅಲ್ವಾ. ಹಾಗಾಗಿ ನಮ್ಗೆ ಆಲ್ರೆಡಿ ನಿನ್ನೆ ಸಾಲ್ವ್ ಮಾಡಿರೋದ್ರಿಂದ ನಮ್ಗೊಂದು ಐಡಿಯಾ ಇರೋದೇನು, CH4 H2S and ಕಾರ್ಬನ್ ಡೈಆಕ್ಸೈಡ್. ಓಕೆ, CH4 ಅನ್ನೋದು ನಮ್ಗೆ ಸ್ಟ್ರಾಂಗ್ ಎನರ್ಜಿ. ಯಾವ ತರ ಎನರ್ಜಿನ ನಾವು ಯುಟಿಲೈಸ್ ಮಾಡ್ಕೊಳ್ತಿದ್ವಿ, ಫಾರ್ ಕುಕಿಂಗ್ ಪರ್ಪಸ್ ಅಲ್ವಾ, ಅಥವಾ ಬರ್ನಿಂಗ್ ಈಗ ನಾವು ಯೂಸ್ ಮಾಡ್ಕೊಳ್ತೀವಲ್ವಾ, ಇದನ್ನ ಏನ್ ಹೇಳ್ತೀವಿ, ರಿನ್ಯೂವೇಬಲ್ ಎನರ್ಜಿ ಅಂತ ಹೇಳ್ಬೋದು. ನೋಡಿ, ಇದನ್ನು ಕೂಡ ವರ್ಡ್ ನ ಯೂಸ್ ಮಾಡಬಹುದು ನಿಮ್ಮ ನೆಕ್ಸ್ಟ್ ಯಾವ್ದಾದ್ರು ಕ್ವಶನ್ಸ್ ಅಲ್ಲಿ. ರಿನ್ಯೂವೇಬಲ್ ಎನರ್ಜಿನ ಯಾವ್ದು ಬರುತ್ತೆ ಅಂತ ಕೇಳಿದಾಗ ನೀವೇನು ಚೂಸ್ ಮಾಡ್ಬೋದು, ಮಿಥೇನ್ ಅಂತಾನೆ ನೀವು ಕರೆಕ್ಟ್ ಆಗಿ ಚೂಸ್ ಮಾಡ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಎಸ್. ಹಾಗಾಗಿ ಸ್ಟ್ರಾಂಗ್ ರಿನ್ಯೂವೇಬಲ್ ಎನರ್ಜಿ ಯಾವುದು ಇನ್ ದ ಬಯೋಗ್ಯಾಸ್ ಪ್ರೊಡಕ್ಷನ್ ಅಥವಾ anaerobic sludge digester is that methane, and then hydrogen sulfide gas as well as the carbon dioxide. ಕಾರ್ಬನ್ ಡೈಆಕ್ಸೈಡ್ ಕಂಪಲ್ಸರಿ ಆಗಿ ಬಂದೇ ಬರುತ್ತೆ. ಹಾಗಾಗಿ ನೀವು ಕಾರ್ಬನ್ ಡೈಆಕ್ಸೈಡ್ ನ ಕಣ್ಮುಚ್ಕೊಂಡು ಸೆಲೆಕ್ಟ್ ಮಾಡಲೇಬೇಕು. ಈ 3 ಕಾಂಬಿನೇಷನ್ ಇದ್ರೆ ಎಸ್ ಕರೆಕ್ಟ್. ಓಕೆ, ಇನ್ ದ ಡೈಜೆಸ್ಟಿವ್. ಹಾಗಾಗಿ ನಮ್ಗೆ ಯಾವ್ದು ಪ್ರಾಪರ್ ಆಗಿರೋ ಆನ್ಸರ್ ಇಲ್ಲಿ, methane, hydrogen sulfide and carbon dioxide. That is B. Okay, yes. Yes, let's continue the next one. It's a very easy topic and also you can score the max marks. Okay, next, how is gallic acid is obtained? First look on gallic acid. Gallic acid ಅನ್ನೋದು ಏನು ಅನ್ನೋದು ನಮ್ಗೊಂದು ಐಡಿಯಾ ಇರಬೇಕು. ಜೊತೆಗೆ ಯಾವ ಪಾರ್ಟ್ ಅಲ್ಲಿ ಅಥವಾ ಏನಕ್ಕಾಗಿ ಯೂಸ್ ಮಾಡ್ತಾರೆ, ಏನಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. Then how is gallic acid is obtained? From Pseudomonas species, Penicillium purpurogenum species, Aspergillus niger species and Streptomyces species. Look at here, gallic acid is such a compound, okay, such a compound which produces by the component that is tannic acid. Tannic acid ಇಂದ ಫೈನಲಿ ನಮ್ಗೆ ಥ್ರೂ ದ ಎನ್ಸೈಮ್ ಮೆಕ್ಯಾನಿಸಮ್ ನಮ್ಗೆ ಏನ್ ಸಿಗುತ್ತೆ, ಗ್ಯಾಲಿಕ್ ಆಸಿಡ್. ದಿಸ್ ಇಸ್ ಆಲ್ಸೋ ಅವೈಲೇಬಲ್ ಇನ್ ಪ್ಲಾಂಟ್. ಇದು ಕೂಡ ಒಂದು ಫೈಟೋಕೆಮಿಕಲ್ ಕಾಂಪೌಂಡ್. ಅಂದ್ರೇನು, ಕೆಮಿಕಲ್ಸ್ ಇರುತ್ತೆ ಪ್ಲಾಂಟ್ಸ್ ಅಲ್ಲಿ ಅಲ್ವಾ, ಅದಕ್ಕಾಗಿ ಏನ್ ಮಾಡ್ತಾರೆ, ಹಳ್ಳಿ ಔಷಧಿ ಅಂತೆಲ್ಲ ಸಿಗುತ್ತಲ್ಲ ನಿಮ್ಗೆ, ಆಯುರ್ವೇದಿಕ್ ಆಲ್ಮೋಸ್ಟ್ ಆಲ್ ಎಲ್ಲದೂ ಕೂಡ ಡಿಪೆಂಡ್ ಆಗಿರೋದು ಯಾವ್ದ್ರ ಮೇಲೆ, ಪ್ಲಾಂಟ್ಸ್ ಮೇಲೆನೆ. ಪ್ಲಾಂಟ್ಸ್ ಅಲ್ಲೂ ಕೂಡ ಗ್ಯಾಲಿಕ್ ಆಸಿಡ್ ಸಿಗುತ್ತೆ. ಅದ್ರ ಜೊತೆಗೆ ಮೈಕ್ರೋ ಆರ್ಗಾನಿಸಮ್ ಕೂಡ ಈ ಗ್ಯಾಲಿಕ್ ಆಸಿಡ್ ನ ಪ್ರೊಡ್ಯೂಸ್ ಮಾಡುತ್ತೆ ಬೈ ದ ಸೋರ್ಸ್ ಯಾವುದು, ಪ್ರಿಲಿಮಿನರಿ ಸೋರ್ಸ್ ಯಾವುದು ಅದಕ್ಕೆ, ಫಸ್ಟ್ ರಿಯಾಕ್ಟೆಂಟ್ ಯಾವ್ದು ಅದಕ್ಕೆ, ಟ್ಯಾನಿಕ್ ಆಸಿಡ್ ಅಥವಾ ಟ್ಯಾನಿನ್ಸ್. ಓಕೆನಾ? ಎಸ್. ಎಸ್, ಟ್ಯಾನಿನ್ಸ್ ಅಥವಾ ಟ್ಯಾನಿಕ್ ಆಸಿಡ್ ಇಂದ ಏನಾಗುತ್ತೆ, ನಮ್ಗೆ ಗ್ಯಾಲಿಕ್ ಆಸಿಡ್ ಆಗುತ್ತೆ ವಿತ್ ಹೆಲ್ಪ್ ಆಫ್ ದ ಎನ್ಸೈಮ್. ಇಲ್ಲಿ ನೋಡೋಣ, Pseudomonas species, ಇದು ಬ್ಯಾಕ್ಟೀರಿಯಾ. ಓಕೆ, it do not produces any kind of such thing. And then Penicillium purpurogenum, this is again fungi. It's also not involved in the production of gallic acid. Then Aspergillus niger and Streptomyces species. This is especially helpful for antibiotic production. ನೀವು ಕೇಳಿದಿರಾ, ನೀವು ಫಸ್ಟ್ ಜನರೇಷನ್ ಆಗಿದ್ರೆ ಕೇಳಿದ್ರೆ ನೆನಪಿರುತ್ತೆ, ಯಾವುದು, ಪೆನ್ಸಿಲಿನ್ ಅನ್ನೋದು ಒಂದು ಆಂಟಿಬಯೋಟಿಕ್
ಈ ಆಂಟಿಬಯೋಟಿಕ್ ನ ಸ್ಟ್ರೆಪ್ಟೊಮೈಸಿಸ್ ಸ್ಪೀಶೀಸ್ ಇಂದಾನೆ ಪ್ರೊಡಕ್ಷನ್ ಮಾಡೋದು ಲಾರ್ಜ್ ಸ್ಕೇಲ್ ಅಲ್ಲಿ. ಹಾಗಾಗಿ ಇದು ಒಂದು ಬ್ಯಾಕ್ಟೀರಿಯಾ. ಓಕೆ, ಎಸ್. ಬಟ್ ಇಲ್ಲಿ ಹಾಗಾದ್ರೆ ನಮ್ಗೆ ಉಳಿದಿರೋ ಆಪ್ಷನ್ ಯಾವುದು? ಆಸ್ಪರ್ಜಿಲ್ಲಸ್ ನೈಗರ್. ನಮ್ಗೆ ಟ್ಯಾನಿಕ್ ಆಸಿಡ್ directly involved in the production of gallic acid through the enzyme. That enzyme is especially produced in Aspergillus niger, and finally that produces gallic acid in a high amount. ಅಲ್ವಾ? ಹಾಗಾಗಿ ದಿಸ್ ಇಸ್ ಫಂಗೈ. ನಾವು ನಿನ್ನೆ ಆಲ್ರೆಡಿ ನೋಡಿದೀವಿ ಯಾವುದು ಆಸ್ಪರ್ಜಿಲ್ಲಸ್ ನೈಗರ್. ಇದು ಕೂಡ ಸಾಯಿಲ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಇವನ್ ಸಮ್ ಸ್ಪೀಶೀಸ್ ಆರ್ ಅವೈಲೇಬಲ್ ಇನ್ ವಾಟರ್ ಆಲ್ಸೋ. ಓಕೆ, ನಾನು ಎಸ್ಟರ್ಡೇ ಹೇಳಿದ್ನಲ್ವಾ, ಈ ತರ ನಿಮ್ಮ ಲೆಮನ್ ನಲ್ಲಿ ಅಥವಾ ಆನಿಯನ್ ಅಲ್ಲಿ ಈ ತರ ಸ್ಪೋರ್ಸ್ ಗಳಿದ್ರೆ ಅದನ್ನ ನಾವ್ ಏನ್ ಕನ್ಸಿಡರ್ ಮಾಡ್ಬೋದು? ಆಸ್ಪರ್ಜಿಲ್ಲಸ್ ನೈಗರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ವಾಟ್ ಈಸ್ ದ ಕ್ಲಿನಿಕಲ್ ಅಪ್ಲಿಕೇಶನ್ ಆಫ್ ಗ್ಯಾಲಿಕ್ ಆಸಿಡ್? ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇದೆ. ನಾನು ಹೇಳಿದ್ನಲ್ವಾ, ಆಯುರ್ವೇದಿಕ್ ಮೆಡಿಸಿನ್ಸ್ಗೆ ಫ್ಲೇವನಾಯ್ಡ್ ಆಗಿ ಅಂದ್ರೆ ಏನ್ ಹೇಳ್ತಾರೆ, ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ. ಜೊತೆಗೆ ಕಾಸ್ಮೆಟಿಕ್ಸ್ ಅಲ್ಲಿ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಕಾಫ್ ಸಿರಪ್ ಅಲ್ಲಿ ಯೂಸ್ ಮಾಡ್ತಾರೆ, ಅಲರ್ಜಿಕ್ ಕಂಡೀಷನ್ ಅಲ್ಲಿ ಯೂಸ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಇನ್ನು ಕೆಲವೊಂದು ಸಿಚುವೇಶನ್ ಅಲ್ಲಿ ಇಂಕ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ತುಂಬಾ ಇಂಪಾರ್ಟೆನ್ಸ್ ಇದೆ ಗ್ಯಾಲಿಕ್ ಆಸಿಡ್ಗೆ ಇಂಡಸ್ಟ್ರಿ ಪರ್ಪಸ್ ಅಲ್ಲಿ ಮತ್ತೆ ಸೊಸೈಟಿಗೆ. ಹಾಗಾಗಿ ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡಕ್ಷನ್ ಮಾಡೋದಕ್ಕೆ ಮೈಕ್ರೋಬ್ಸ್ ನ ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ಯಾವ ಸ್ಪೀಶೀಸ್ ಅದು? ಫಂಗೈ ಆಸ್ಪರ್ಜಿಲ್ಲಸ್ ನೈಗರ್. ಎಸ್, ಓಕೆ, ಎಸ್. ಇಲ್ಲೂ ಕೂಡ ನೀವು ಆಸ್ ಎ ಕರಿಯರ್ ಅನ್ನ ಚೂಸ್ ಮಾಡ್ಬೋದು. ಯಾವ್ದನ್ನ ಓದಿದ್ರೆ ಮೈಕ್ರೋಬಯಾಲಜಿನ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಸ್ಟಡಿ ಮಾಡಿದ್ರೆ, BSc ಮೈಕ್ರೋಬಯಾಲಜಿ, MSc ಮೈಕ್ರೋಬಯಾಲಜಿ ಮಾಡಿದ್ರೆ, ಯು ಕ್ಯಾನ್ ಗೋ ಫಾರ್ ಫಾರ್ಮಸ್ಯೂಟಿಕಲ್ ಕಂಪ್ನಿ. ಫಾರ್ಮಸ್ಯೂಟಿಕಲ್ ಕಂಪ್ನಿಯಲ್ಲಿ ಆಸ್ ಅ ಮೈಕ್ರೋಬಯಾಲಜಿಸ್ಟ್, QC ಮೈಕ್ರೋಬಯಾಲಜಿಸ್ಟ್ ಆಗಿ ವರ್ಕ್ ಮಾಡ್ಬೋದು. ಓಕೆ, ಅಲ್ಲೂ ಕೂಡ ಈ ತರ ಎಲ್ಲ ಪ್ರೊಡಕ್ಷನ್ ಯೂನಿಟ್ ಗಳು ಇರುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಅನದರ್ ಕ್ವಶನ್. ಸೊ ವಾಟ್ ಈಸ್ IPM? ವಾಟ್ ಈಸ್ IPM? ಫುಲ್ ಫಾರ್ಮ್ ಕೇಳಿದ್ದಾರೆ. ಇಂಟರ್ನ್ಯಾಷನಲ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್, ಇಂಟರ್ನ್ಯಾಷನಲ್ ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್, ಇಂಟರ್ನಲ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್. ಫಸ್ಟ್ ನ ನೀವು 4 ಆಪ್ಷನ್ ಅಲ್ಲಿ ತಿಳ್ಕೊಳ್ಳಿ. ಇಲ್ಲೇನಾಗಿದೆ, ಎಲ್ಲಾ ಆಪ್ಷನ್ ಅಲ್ಲಿ ಒಂದು 3 ಟರ್ಮಿನಾಲಜಿ ಏನಿದೆ ಕಾಮನ್ ಆಗಿದೆ. ಪೆಸ್ಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್, ಇಲ್ಲಿ ಒಂದು ಆಪ್ಷನ್ ಏನಿದೆ ಬೇರೆ ಆಗಿರುವಂತದ್ದು ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್. ಸೊ IPM ಇಂಟಿಗ್ರೇಟೆಡ್ ಆಗ್ಬೇಕಲ್ಲಿ, ಇಂಟರ್ನ್ಯಾಷನಲ್ ಅಲ್ಲ. ಯಾಕಂದ್ರೆ ವಿ ಆರ್ ಇನ್ ನೌ ಹ್ಯೂಮನ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಕಂಡೀಷನ್ ಅಲ್ವಾ? ಹಾಗಾಗಿ ಸೊ ಇಂಟಿಗ್ರೇಟೆಡ್. ಈಗ ನೋಡಿ, ಇಲ್ಲಿ ಪೆಸ್ಟ್ ಅಂದ್ರೆ ಏನು? ಕೀಟಗಳನ್ನ ನೋಡಿ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದೆ. ಯಾವ್ದನ್ನ? ಲೀಫ್ನ. ಸೊ ಇಲ್ಲೇನಾದ್ರು ಈ ತರ ಇದ್ರೆ ಪ್ಲಾಂಟ್ ಗ್ರೋತ್ ಆಗುತ್ತಾ? ಇಲ್ಲ. ಹಾಗಾಗಿ ಇದನ್ನ ನಾವು ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ಬೇಕು. ಯಾವ ತರ ಕಂಟ್ರೋಲ್ ಮಾಡ್ಬೇಕು? ಸುಮ್ನೆ ಪೆಸ್ಟಿಸೈಡ್ ಹಾಕಿದ್ರೆ ಅಥವಾ ಇನ್ಸೆಕ್ಟಿಸೈಡ್ ಹಾಕಿದ್ರೆ ಕಂಟ್ರೋಲ್ ಆಗುತ್ತಾ? ಇಲ್ಲ. ಪ್ಲಾಂಟ್ಗೂ ಕೂಡ ಎಫೆಕ್ಟ್ ಆಗುತ್ತೆ. ಜೊತೆಗೆ ಸಾಯಿಲ್ ಕೂಡ ತುಂಬಾ ಫಲವತ್ತತೆಯನ್ನ ಕಳ್ಕೊಂಡ್ಬಿಡುತ್ತೆ ಅಲ್ವಾ? ಹಾಗಾಗಿ ನಾವೇನ್ ಮಾಡ್ಬೇಕು? ಇಂಟಿಗ್ರೇಟೆಡ್ ಅಂದ್ರೆ ಮಿಕ್ಸ್ ಅಂಡ್ ಮ್ಯಾಚ್ ಅಲ್ಲಿ ನಾವು ಈ ಪೆಸ್ಟ್ ಕಂಟ್ರೋಲ್ ನ ಮಾಡ್ತಾ ಹೋಗ್ಬೇಕು. ಹಾಗಾಗಿ ಅದನ್ನ ಯಾವ್ದಂತ ಹೇಳ್ತೀವಿ ನಾವು? ಇಂಟಿಗ್ರೇಟೆಡ್ ಅಂದ್ರೇನು? ಎಲ್ಲದನ್ನು ಸೇರಿಸಿ. ಇಂಟಿಗ್ರೇಷನ್ ಅಂದ್ರೇನು? ಆಡ್ ಮಾಡುವಂತದ್ದು. ಇಲ್ಲಿ ಒಂದೇ ಮೆಥಡ್ ನ ಫಾಲೋ ಮಾಡೋದಿಲ್ಲ. ಫಸ್ಟ್ ಒನ್, ಕಂಟ್ರೋಲ್ ಮೆಷರ್ ನ ತಗೊಳ್ಬೇಕು. ಯಾವ ತರ ಕಂಟ್ರೋಲ್ ಮೆಷರ್? ಐದರ್ ಫಿಸಿಕಲ್ ಅಂದ್ರೇನು? ಈ ತರ ಯಾವ್ದೆಲ್ಲ ಎಲೆಗಳು ಹಾಳಾಗಿದೆ ಅಥವಾ ಕೀಟಗಳು ಅದನ್ನ ತಿಂದಿದೆ ಅಥವಾ ಯಾವ್ದಾದ್ರು ಡ್ಯಾಮೇಜ್ ಮಾಡಿರುವಂತದ್ದು, ಆ ತರ ಎಲೆಗಳನ್ನ ನಾವು ಫಸ್ಟ್ ಗಿಡದಿಂದ ಬೇರೆ ಮಾಡ್ಬೇಕು ಅಲ್ವಾ? ಅದಕ್ಕೆ ನಾವು ಫಿಸಿಕಲ್ ಮೆಥಡ್ ನ ಚೂಸ್ ಮಾಡ್ತೀವಿ. ಎರಡನೇದು ಕೆಮಿಕಲ್ ಮೆಥಡ್. ತುಂಬಾ ಆಗಿದೆ, ನಾವು 1-2 ಪ್ಲಾಂಟ್ಗೆ ಅಪ್ಲೈ ಮಾಡ್ಬೋದು. ಯಾವ್ದನ್ನ? ಫಿಸಿಕಲ್ ಪ್ಲಕಿಂಗ್ ಅಂತ ಹೇಳ್ತೀವಿ. ಓಕೆನಾ? ಅದನ್ನ 1-2 ಗಿಡಕ್ಕೆ ಮಾಡ್ಬೋದು. ತುಂಬಾ ಹೆಕ್ಟೇರ್
ಲೆವೆಲ್ ಅಲ್ಲಿ ಪ್ಲಾಂಟ್ಸ್ ಗಳಿದ್ರೆ ಇದು ವರ್ಕೌಟ್ ಆಗಲ್ಲ, ಫಿಸಿಕಲ್ ಲೆವೆಲ್ ವರ್ಕೌಟ್ ಆಗಲ್ಲ. ಆಗ ಏನ್ ಮಾಡ್ತೀವಿ ನಾವು, ಕೆಮಿಕಲ್ ಸ್ಪ್ರೇನ ಮಾಡ್ತೀವಿ. ಕೆಮಿಕಲ್ ಸ್ಪ್ರೇಗೂ ಕೂಡ ಅಪ್ಲೈ ಬಗ್ಲಿಲ್ಲ ಅಥವಾ ಮತ್ತೆ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅಗೇನ್ ವಿ ಹ್ಯಾವ್ ಟು ಸೆಲೆಕ್ಟ್ ದ ಸ್ಟ್ರಾಂಗ್ ಪ್ಲಾಂಟ್ ಅಥವಾ ವೆರೈಟಿ. ಸ್ಟ್ರಾಂಗ್ ವೆರೈಟಿನೇ ನಾವು ಏನ್ ಮಾಡ್ಬೇಕು, ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವುದೇ ವೆರೈಟಿ ಇರಲಿ, ಯಾವುದೇ ಕಮರ್ಷಿಯಲ್ ಕ್ರಾಪ್ ಇರಲಿ ಅಥವಾ ನಿಮ್ಮ ರೆಗ್ಯುಲರ್ ನಾವು ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ತಿರಲ್ವಾ, ಯಾವುದು ಭತ್ತ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಇದನ್ನ ಕಾಮನ್ ಆಗಿ ಕರ್ನಾಟಕದ ಅಥವಾ ಇವನ್ ವೀಟ್ ಕೂಡ ಇರ್ಬೋದು, ಅದನ್ನ ಎಲ್ಲ ಆಲ್ ಓವರ್ ದ ವರ್ಲ್ಡ್ ಅನ್ನೋದ್ರ ಬದಲು ಇಂಡಿಯಾದಲ್ಲಿ ನಾವು ಮಾಡ್ತೀವಿ, ಕನ್ಸ್ಯೂಮ್ ಮಾಡ್ತೀವಿ. ಹಾಗಾಗಿ ಈ ಕೆಮಿಕಲ್ ಮೆಥಡು ಕೂಡ ವರ್ಕೌಟ್ ಆಗಿಲ್ಲ ಅಂತಂದ್ರೆ ಸ್ಟ್ರಾಂಗ್ ವೆರೈಟಿ ಅಥವಾ ತಳಿಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ಗಿಡಗಳಿರ್ಬೋದು, ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಅಥವಾ ಸೆರೆಲ್ಸ್ ಇರ್ಬೋದು. ಈವನ್ ಸಿಂಪಲ್ ಆಗಿ ನಾವು ಫ್ಲಾರಿಕಲ್ಚರ್ ತಗೊಂಡ್ರೆ ಅಂದ್ರೆ ಫ್ಲವರ್ ಬಿಡೋ ಈಗ ರೆಗ್ಯುಲರ್ ಆಗಿ ರೋಸಸ್ ಮತ್ತೆ ಸೇವಂತಿಗೆ ಕಲರ್ದೆಲ್ಲ ಬರುತ್ತಲ್ಲ, ಜರ್ಬರ, ಡೆಕೋರೇಟಿವ್ ಪ್ಲಾಂಟ್ಸ್ಗಳು, ಡೆಕೋರೇಟಿವ್ ಫ್ಲವರ್ಸ್ಗಳು, ಅದಕ್ಕೂ ಕೂಡ ಈ ತರ ಪೆಸ್ಟ್ಗಳು ಬೇಗ ಇನ್ಫೆಕ್ಟ್ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ವೆರೈಟಿ ಆಗಿ ನಾವು ಸೆಲೆಕ್ಟ್ ಮಾಡ್ಬೇಕು. ಅದನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ಈ ಮೆಥಡ್ ಅನ್ನ ನಾವು ಫಾಲೋ ಅಪ್ ಮಾಡ್ಬೇಕು. ಯಾವುದು, ಇಂಟಿಗ್ರೇಟೆಡ್ ಸ್ಟ್ರಾಂಗ್ ವೆರೈಟಿನ ನಾವು ಸೆಲೆಕ್ಟ್ ಮಾಡ್ಬೇಕು. ಜೊತೆಗೆ ಸಾಯಿಲ್ಗೂ ಕೂಡ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು. ಸಾಯಿಲ್ಗೆ ಏನು, ಫರ್ಟಿಲೈಸರ್ ಹಾಕ್ಬೇಕು, ಬಯೋ ಫರ್ಟಿಲೈಸರ್ ಹಾಕ್ಬೇಕು. ಜೊತೆಗೆ ಕಳೆ ಬರ್ದೇ ಇರೋ ತರ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಸೊ ಇದೆಲ್ಲದನ್ನು ನಾವು ಒನ್ ಬೈ ಒನ್, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದಾಗ ಏನಾಗುತ್ತೆ, ಅದನ್ನ ಇಂಟಿಗ್ರೇಟೆಡ್ ಅಥವಾ ಕಂಬೈನ್ಡ್ ಪೊಸಿಷನ್ ಅಂತ ಹೇಳ್ತೀವಿ. ಹಾಗಾಗಿ IPM ಈಸ್ ನಥಿಂಗ್ ಬಟ್ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್. ಓಕೆ, ಇಟ್ಸ್ ನಾಟ್ ಅ ಇಂಟರ್ನ್ಯಾಷನಲ್ ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್. ಓಕೆ, ನಾವಿಲ್ಲೇನು ಮಾಡ್ತಾ ಇಲ್ಲ, ಯಾವ್ದನ್ನ ಮಾಡ್ತಾ ಇದ್ದೀವಿ, ಪೆಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಅರ್ಥ ಆಗ್ತಿದ್ಯಾ? ಓಕೆ, ಇಲ್ಲಿದೆ ನೋಡಿ, ಕಲ್ಚರಲ್ ಪ್ರಾಕ್ಟೀಸಸ್. ನೀವು ಯಾವ್ದನ್ನೇ ತಗೊಂಡ್ರು ಕೂಡ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಬೇಕು. ಯಾವುದೇ ಪ್ಲಾಂಟ್ಸ್ ನ ನೀವು ಅಪ್ಲೈ ಮಾಡ್ತಿದ್ದೀರಿ ಅಥವಾ ಸಾಯಿಲ್ಗೆ ಮಾಡ್ತಾ ಇದ್ದೀರಿ, ನಿಮ್ದು ಓನ್ ಏನು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ಇದನ್ನೆಲ್ಲ ನಾವು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಒಂದೇ ಸಿಸ್ಟಮ್ ಅಲ್ಲಿ ನಾವು ಇದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಪೆಸ್ಟ್ ಗಳನ್ನ. ಆಯ್ತಾ? ಮೆಕ್ಯಾನಿಕಲ್, ನಾನು ಹೇಳಿದ್ನಲ್ಲ, ಫಿಸಿಕಲ್ ಅಂತಂದ್ರೆ ಮೆಕ್ಯಾನಿಕಲ್, ಅದನ್ನ ಕಟ್ ಮಾಡುವಂಥದ್ದು ಅಥವಾ ಬೇರೆ ತರದಲ್ಲಿ ಅದನ್ನ ಬೇರ್ಪಡಿಸೋದು, ಅದನ್ನೆಲ್ಲ ಮಾಡಬಹುದು. ಈವನ್ ಬಯಾಲಜಿಕಲ್ ಅಂತಂದ್ರೆ ಏನು, ಈಗ ನಾವು ಬಿಟಿ ಕಾಟನ್ ಮಾಡಿದ್ವಲ್ಲ, ದಟ್ ಈಸ್ ಅ ಬಯಾಲಜಿಕಲ್ ಮೆಥಡ್ ಟು ಕಂಟ್ರೋಲ್ ಅ ಪೆಸ್ಟ್. ಅದೇ ತರನ ಕೂಡ ನಾವು ಅಪ್ಲೈ ಮಾಡಬಹುದು ಥ್ರೂ ದ ಸ್ಟ್ರಾಂಗ್ ವೆರೈಟಿ ಸೆಲೆಕ್ಷನ್. ಅಂಡ್ ದೆನ್ ಕೆಮಿಕಲ್, ಅಫ್ಕೋರ್ಸ್ ನಾವು ಕೆಮಿಕಲ್ ಅಲ್ಲಿ ಸ್ಪ್ರೇ ಮಾಡುವಂಥದ್ದು, ಪೆಸ್ಟಿಸೈಡ್ಸ್ ಇರ್ಬೋದು ಅಥವಾ ಲಿಕ್ವಿಡ್ ಕಂಟ್ರೋಲ್ ಏಜೆಂಟ್ ಇರ್ಬೋದು, ಅದೆಲ್ಲ ಕೂಡ ನಾವು ಅಪ್ಲೈ ಮಾಡ್ಬೋದು. ಹಾಗಾಗಿ ಪ್ರತಿಯೊಂದು ನಾವು ಪ್ಲಾಂಟ್ ವೈಸೇ ಹೋಗ್ಬೇಕು, ಯಾವುದೋ ಒಂದು ಮೆಥಡ್ ಅಲ್ಲಿ ನಾವು ಮಾಡಕ್ಕಾಗಲ್ಲ. ಅರ್ಥ ಆಗ್ತಿದೆಯಲ್ಲ? ಅದನ್ನ ನಾವು ಪ್ರೋಸೆಸ್ ಮಾಡಾದ್ಮೇಲೆ ಏನಾಗುತ್ತೆ, ನಮ್ಗೆ ಪೆಸ್ಟ್ ಗಳು ಕಂಟ್ರೋಲ್ ಆಗುತ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ಇದನ್ನ ನಾವು ಸಸ್ಟೈನೇಬಲ್ ಫಾರ್ಮ್ ಆಫ್ ಅಗ್ರಿಕಲ್ಚರ್ ಅಂತ ಹೇಳ್ತೇವೆ. ಸಸ್ಟೈನೇಬಲ್ ಅಂದ್ರೇನು, ನಮ್ಗೆ ಅಷ್ಟೊಂದು ಲಾಸ್ ಆಗೋದಿಲ್ಲ ಈ ತರ ಯಾವುದು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ. ಈಗ ನೀವು ಮಧ್ಯದಲ್ಲಿ ಯಾವುದೋ ಒಂದು ನಿಮ್ಗೆ ಬೇಕಾಗಿರೋ ಒಂದು ಪ್ಲಾಂಟ್ ಅನ್ನ ಗ್ರೋ ಮಾಡಿದಿರಿ, ಅದ್ರ ಮಧ್ಯದಲ್ಲಿ ಚೆಂಡು ಹೂವು ಅಂದ್ರೆ ಕ್ರಿಸಾಂತಿಮಮ್ ಗಿಡನ ಮಧ್ಯದಲ್ಲಿ ಹಾಕುವಂಥದ್ದು. ಮತ್ತೆ ಅಗೇನ್ ಭತ್ತ ಹಾಕ್ತಿರೋ ಅಥವಾ ಬೇರೆ ಯಾವುದೇ ಭತ್ತದ ಗದ್ದೆಯಲ್ಲಿ ಬೇರೆ ಯಾವ್ದು ಬೆಳೆಯಲ್ಲ, ಅದು ಬೇರೆ ವಿಚಾರ. ನಾನು ಹೇಳ್ತಾ ಇರೋದು ವೆಜಿಟೇಬಲ್ಸ್ ಅಲ್ಲಿ ಯಾವ್ದೋ ಒಂದಷ್ಟು ಹುಳುಗಳು ಬರುತ್ತೆ. ಈಗ ನೀವು ಪಕ್ಕದಲ್ಲಿ ಚೆಂಡು ಹೂವಿನ ಗಿಡ ನೆಟ್ಟಿದ್ರೆ ಏನಾಗುತ್ತೆ, ಈ ಚೆಂಡು ಹೂವಲ್ಲಿ ಒಂದಷ್ಟು ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ. ಗ್ಯಾಲಿಕ್ ಆಸಿಡ್ ತರನೇ ಮತ್ತೊಂದಷ್ಟು ಟ್ಯಾನಿಕ್ ಆಸಿಡ್, ತುಂಬಾ ಸ್ಟ್ರಾಂಗ್ ಫೈಟಿಕ್ ಆಸಿಡ್ ಅನ್ನೋದು ಒಂದಷ್ಟು ಕೆಮಿಕಲ್ ರಿಲೀಸ್ ಆಗುತ್ತೆ ಪ್ಲಾಂಟ್ ಅಲ್ಲಿ. ಆ ಪ್ಲಾಂಟ್ ಏನ್ ಮಾಡುತ್ತೆ, ಈ ಪೆಸ್ಟ್ ನ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಮಾಡ್ತಾ ಹೋಗುತ್ತೆ. ಅರ್ಥ ಆಗ್ತಿದಿಲ್ಲ? ಹಾಗಾಗಿ ನಮ್ಮ ಪ್ಲಾಂಟ್ಸ್ ಗಳು ಏನಾಯ್ತು, ನಮ್ಗೆ ಬೇಕಾಗಿರೋ ಪ್ಲಾಂಟ್ಸ್ ಗಳು ಕಂಪ್ಲೀಟ್ ಆಗಿ ಸೇಫ್ ಆಗಿರುತ್ತೆ. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಆಲ್ಸೋ ಸಸ್ಟೈನೇಬಲ್. ನಾವು ಸರ್ವೈವ್ ಆಗ್ಬೋದು ಯಾವುದೇ ವಿತೌಟ್ ಎನಿ ಲಾಸ್. ಹಾಗಾಗಿ ಏನಾಗ್ತಾ ಇದೆ, ನಾವು ಅಗ್ರಿಕಲ್ಚರ್ ತುಂಬಾ ಫಾಸ್ಟ್ ಆಗಿ ಮಾಡಿಫೈ ಆಗ್ತಾ ಇದೆ. ಬಟ್ ಏನು, ವಿತ್ ದ ಹೆಲ್ಪ್ ಆಫ್ ಟೆಕ್ನಾಲಜಿ ವಿ ಹ್ಯಾವ್ ಟು ನೋ ದ ಥಿಂಗ್ಸ್. ಆಗ್ತದ್ಯಾ? ಈಗ ರೈಟ್ ನಾವು ಏನ್ ಮಾಡ್ತಾ ಇದ್ರೆ, ಮೊದಲೆಲ್ಲ ಸ್ಪ್ರೇ ಮಾಡ್ತಾ ಇದ್ರು, ಕೆಮಿಕಲ್ ಸ್ಪ್ರೇ ಮಾಡ್ತಾ ಇದ್ರು, ಮೆಕ್ಯಾನಿಕಲ್ ಅಂದ್ರೆ ಮ್ಯಾನ್ಯುಯಲ್ ಆಗಿ ಮಾಡ್ತಾ ಇದ್ರು, ಕೈಯಿಂದ ಸ್ಪ್ರೇ ಮಾಡ್ತಾ ಇದ್ರು. ಇವಾಗ ಏನಾಗ್ತಾ ಇದೆ, ವಿತ್ ದ ಹೆಲ್ಪ್ ಆಫ್ ಡ್ರೋನ್, ಕರ್ನಾಟಕದ ಹಲವು ಭಾಗಗಳಲ್ಲಿ
ತುಂಬಾ ನಿಯರೆಸ್ಟ್ ಪ್ಲೇಸಸ್ ಅಲ್ಲೇನೆ ಡ್ರೋನ್ ಇದರಿಂದ ಡ್ರೋನ್ ಮಷೀನ್ ಇಂದ ಏನ್ ಮಾಡ್ತಾ ಇದಾರೆ, ಕೆಮಿಕಲ್ ಸ್ಪ್ರೇ ಅಂದ್ರೇನು, ಏನ್ ಹೇಳ್ತೀರಿ, ಕಂಟ್ರೋಲ್ ಏಜೆಂಟ್ ಈ ತರ ಸ್ಪ್ರೇ ಮಾಡೋದು, ಅದನ್ನ ಅಪ್ಲೈ ಮಾಡ್ತಾ ಇದ್ದಾರೆ ಅಲ್ವಾ. ಎಷ್ಟು ಎಷ್ಟು ಟೆಕ್ನಾಲಜಿ ಮುಂದೆ ಹೋಗ್ತಾ ಇದೆ. ಹಾಗಾಗಿ ಇನ್ನು ನೀವೇನಾದ್ರೂ ಇನ್ವೆಂಟ್ ಮಾಡೋದಾದ್ರೆ ದರ್ ಇಸ್ ಲಾಟ್ ಆಫ್ ಸ್ಪೇಸ್ ಹಿಯರ್ ಅಗ್ರಿಕಲ್ಚರ್. ಇನ್ನ ನೆಕ್ಸ್ಟ್ ನಿಮ್ಮ 5 to 10 years ಅಲ್ಲಿ ಮತ್ತೆ ಅಗ್ರಿಕಲ್ಚರೇ ಭೂಮಿಗೆ ಬರೋದು. ಯಾಕಂತಂದ್ರೆ ಎಲ್ಲೂ ಕೂಡ ಸ್ಪೇಸ್ ಇಲ್ಲ, ಎಲ್ಲ ಕಡೆ ಕಮರ್ಷಿಯಲ್ ಕ್ರಾಪ್ ಇದೆ, ಬಟ್ ನಿಮ್ಮ ಸ್ಟೇಪಲ್ ಫುಡ್ ಬೆಳೆಯೋದಕ್ಕೆ ಎಲ್ಲೂ ಕೂಡ ಜಾಗ ಇಲ್ಲ. ಹಾಗಾಗಿ ಅಗೇನ್ ಅಗ್ರಿಕಲ್ಚರೇನೆ ಆಲ್ಮೋಸ್ಟ್ ಆಲ್ ದ ಟಾಪ್ ಮತ್ತೆ ಬಂದೇ ಬರುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗಾಗಿ ಅಗ್ರಿಕಲ್ಚರ್ ಇಸ್ ಅ ನೆಕ್ಸ್ಟ್ ಏನು ಜಾಬ್. ನೀವೇನಾದ್ರೂ ಅದ್ರಲ್ಲಿ ಹುಡುಕ್ಬೇಕು ಅಂತ ಆದ್ರೆ ಅಗ್ರಿಕಲ್ಚರ್ ಕೂಡ ನೀವು ಮಾಡ್ಬೋದು. BSc Agri, MSc Agri, ಲಾಟ್ ಆಫ್ ಅಪರ್ಚುನಿಟೀಸ್ ಆರ್ ದೇರ್ ಇನ್ ದಿಸ್ ಏರಿಯಾ. ಅರ್ಥ ಆಗ್ತಿದ್ಯಾ? ಓಕೆ, ಎಸ್. It is due to the direct action of what that sugar is converted to alcohol during fermentation. So question is too much ಅಲ್ವಾ? ತುಂಬಾ ಡೈರೆಕ್ಟ್ ಆಗಿ ಕೇಳ್ಬೋದಾಗಿತ್ತು, ವಾಟ್ ಇಸ್ ಫರ್ಮೆಂಟೇಶನ್ ಅಂತ ಹೇಳಿ. ಬಟ್ ಫರ್ಮೆಂಟೇಶನ್ ಅನ್ನ ಆತರ ಕೇಳಿಲ್ಲ. ಏನ್ ಕೇಳಿದ್ದಾರೆ, ಡೈರೆಕ್ಟ್ ಆಕ್ಷನ್ ಆಫ್ ವಾಟ್ ದಟ್ ಶುಗರ್ is converted to alcohol during fermentation. ಫರ್ಮೆಂಟೇಶನ್ಗೆ ಯಾವುದು ರೆಸ್ಪಾನ್ಸಿಬಲ್ ಥಿಂಗ್ ಇದೆ ಅದನ್ನ ಹೇಳಿ ಅಂತ ಹೇಳಿರುವಂತದ್ದು. ಶುಗರ್ ಅನ್ನ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಶುಗರ್ ಡೈರೆಕ್ಟ್ಲಿ ಕನ್ವರ್ಟ್ಸ್ ಇಂಟು ಆಲ್ಕೋಹಾಲ್ in the absence of oxygen, that is known as a fermentation. ಇದು ಕ್ವಶನ್. ಅರ್ಥ ಆಗ್ತಿದ್ಯಾ? ಈ ಕ್ವಶನ್ ಅಲ್ಲಿ ಅವ್ರು ಏನ್ ಕೇಳಿರೋದು ಅಂದ್ರೆ ಡೈರೆಕ್ಟ್ ಆಗಿ ಆಕ್ಷನ್ ಮಾಡೋದು ಯಾರು ಆಲ್ಕೋಹಾಲ್ ಪ್ರೊಡಕ್ಷನ್ ಆಗೋದಕ್ಕೆ? ಇದು ಯಾವುದು? ಟೆಂಪರೇಚರ್, ಮೈಕ್ರೋ ಆರ್ಗ್ಯಾನಿಸಮ್, ಝೈಮೇಸ್ ಎನ್ಸೈಮ್, ದ ಕಾನ್ಸಂಟ್ರೇಷನ್ ಆಫ್ ಶುಗರ್ ಸೊಲ್ಯೂಷನ್ ಅಂತ ಕೇಳಿರುವಂತದ್ದು. ಈ ಎಲ್ಲಾ ಪಾಸಿಬಿಲಿಟೀಸ್ ಅಲ್ಲಿ ನಮ್ಗೆ ಆಲ್ಕೋಹಾಲ್ ಪ್ರೊಡಕ್ಷನ್ ಮಾಡೋ ಕಂಪೋನೆಂಟ್ ಯಾವುದು ಅಂತ, ಮ್ಯಾಜಿಕ್ ಕಂಪೋನೆಂಟ್ ಯಾವುದು ಅಂತ ಕೇಳಿದ್ದಾರೆ. ಹಾಗಾಗಿ ಟೆಂಪರೇಚರ್, ಅಫ್ಕೋರ್ಸ್ ಟೆಂಪರೇಚರ್ ಬೇಕು, ಬಟ್ ದಿಸ್ ಇಸ್ ನಾಟ್ ಅ ಮ್ಯಾಜಿಕ್ ಥಿಂಗ್. ಇದಿಲ್ಲದೆ ಇದ್ರೂ ಪರವಾಗಿಲ್ಲ, ಮೇಂಟೈನ್ ಮಾಡ್ಕೊಳುತ್ತೆ. ಯಾವ್ದಿದ್ರೆ ಮಾತ್ರ ಮೇಂಟೈನ್ ಆಗೋದು? ಮೈಕ್ರೋ ಆರ್ಗ್ಯಾನಿಸಮ್ ಇದ್ರೆ, ಈಸ್ಟ್ ಇದ್ರೆ ಮಾತ್ರ ಈ ಮ್ಯಾಜಿಕ್ ಕಂಪೋನೆಂಟ್ ರಿಲೀಸ್ ಆಗುತ್ತೆ. ಯಾವ್ದದು? ಆಲ್ಕೋಹಾಲ್. ಅರ್ಥ ಆಗ್ತಿದ್ಯಾ? ಅಗೇನ್ ಝೈಮೇಸ್ ಎನ್ಸೈಮ್ ಕೂಡ ಬೇಕವು, ಬಟ್ ಈಸ್ಟ್ ಇದ್ರೆ ಮಾತ್ರ ಝೈಮೇಸ್ ಎನ್ಸೈಮ್ ಅಲ್ವಾ. ಈವನ್ ಕಾನ್ಸಂಟ್ರೇಷನ್ ಆಫ್ ಶುಗರ್ ಅದು ಕೂಡ ಇಂಪಾರ್ಟೆಂಟ್ ಏನೆ, ಬಟ್ ಈ ಒಂದು ಈಸ್ಟ್ ಇಲ್ದೆ ಇದ್ರೆ ದರ್ ಈಸ್ ನೋ ಥಿಂಗ್, ಯಾವುದು ಆಲ್ಕೋಹಾಲ್ ಅನ್ನೋ ಒಂದು ಥಿಂಗ್ಗೆ ಇರೋದಿಲ್ಲ. ಅರ್ಥ ಆಗ್ತಿದ್ಯಾ? ಇದು ನೋಡಿ, ಇದನ್ನ ಈಸ್ಟೇ ಏನ್ ಮಾಡುತ್ತೆ? ಶುಗರ್ನ ಕನ್ವರ್ಟ್ ಮಾಡೋದು, ಕನ್ಸ್ಯೂಮ್ ಮಾಡುತ್ತೆ ಶುಗರ್ನ. ಹಾಗಾಗಿ ಫೈನಲ್ ಆಗಿ ನಮ್ಗೆ ಏನ್ ಬರುತ್ತೆ? ಆಲ್ಕೋಹಾಲ್ ಬರುತ್ತೆ. ಫರ್ಮೆಂಟೇಶನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಎಲ್ಲಾ ಫರ್ಮೆಂಟೇಶನ್ ಅಲ್ಲೂ ಕೂಡ. ಓಕೆನಾ? ಇದೇನಿದೆಯಲ್ಲ ಸಿಲಿಂಡ್ರಿಕಲ್ ಫಾರ್ಮ್ ಅಲ್ಲಿ ಏನಿದೆ, ಇದು ಆಕ್ಚುಲಿ ದ ಫರ್ಮೆಂಟರ್. ಒಂದು ಯುಟೆನ್ಸಿಲ್ ಬೇಕಲ್ವಾ? ಈ ನೀವು ಮನೆಗಳಲ್ಲಾದ್ರೆ ದೊಡ್ಡ ದೊಡ್ಡ ಕಂಟೈನರ್ ಅಲ್ಲಿ ಮಾಡ್ತೀರಿ, ಅಂದ್ರೆ ಪಾತ್ರೆಗಳಲ್ಲಿ ಮಾಡ್ತೀರಿ. ಅದೇ ಇಂಡಸ್ಟ್ರಿಗೆ ಹೋದ್ರೆ ಈ ತರ ಫರ್ಮೆಂಟೇಶನ್ ಯೂನಿಟ್ ಬೇಕಾಗುತ್ತೆ. ಅದನ್ನ ನಾವೇನ್ ಹೇಳ್ತೀವಿ ಇಲ್ಲಿ? ಫರ್ಮೆಂಟರ್ ಅಂತ ಹೇಳ್ತೀವಿ. ಓಕೆನಾ? ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ UB ಗ್ರೂಪ್ಸ್ ಕೇಳಿದಿರಾ? ವಿಜಯ್ ಮಲ್ಯ, ವಿಜಯ್ ಮಲ್ಯ, ಕಿಂಗ್ ಫಿಶರ್ ಬ್ರಾಂಡ್ಸ್, UB ಗ್ರೂಪ್ಸ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಆ ಯೂನಿಟ್ ಇನ್ ದ ಸೆನ್ಸ್ ಅದು ಒಂದು ಇಂಡಸ್ಟ್ರಿನೇ. ವೈನ್ ಪ್ರೊಡಕ್ಷನ್, ಆಲ್ಕೋಹಾಲ್ ಪ್ರೊಡಕ್ಷನ್ ಒಂದು ಇಂಡಸ್ಟ್ರಿ. ಆ ಇಂಡಸ್ಟ್ರಿಯಲ್ಲೂ ಕೂಡ ನೀವು ಅಗೇನ್ ಯು ಕ್ಯಾನ್ ಜಾಯಿನ್ ಆಸ್ ಅ ಮೈಕ್ರೋಬಯಾಲಜಿಸ್ಟ್, ಅಲ್ಲೂ ಕೂಡ ನೀವು ವರ್ಕ್ ಮಾಡ್ಬೋದು. ಓಕೆನಾ? ಅಲ್ಲೆಲ್ಲ ಏನ್ ಮಾಡ್ತಾರೆ, ಈ ತರ ಯೂನಿಟ್ಗಳು, ದೊಡ್ಡ ದೊಡ್ಡ ಕೆಪಾಸಿಟಿ ಇರುವಂತ ಯೂನಿಟ್ಗಳು, ಅಲ್ಲ ಟನ್ ಲೀಟರ್ಸ್, ಓಕೆ, ಆ ತರ ಲೀಟರ್ಸ್ ಕೆಪಾಸಿಟಿ ಇರುವಂತ ಫರ್ಮೆಂಟರ್ಸ್ ನ ಯೂಸ್ ಮಾಡ್ಕೊಳ್ತಾರೆ ಫಾರ್ ಅ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಆಲ್ಕೋಹಾಲ್. ಓಕೆ, ಹಾಗಾಗಿ ನಮ್ಮ ಮೈಕ್ರೋ ಆರ್ಗ್ಯಾನಿಸಮ್ ಏನಿದೆ
That is a superhero in this fermentation. Next, alcohol is produced by using which of the following? Alcohol is produced by using which of the following? Bacteria, water molds, yeast, and slime molds. Now, again, last slide ಅಲ್ಲಿ ನೋಡಿದ್ವಲ್ವಾ, that is a microorganism. ಆಲ್ಕೋಹಾಲ್ ಯಾವ್ದ್ರಿಂದ ಪ್ರೊಡ್ಯೂಸ್ ಆಗುತ್ತೆ? ಈಸ್ಟ್. ಇದೆ ಈಸ್ಟ್. ಇದು ಮೈಕ್ರೋಸ್ಕೋಪಿಕ್ ವ್ಯೂ. ಇದನ್ನ ಕಂಪ್ಲೀಟ್ ಆಗಿ ಗ್ರೋ ಮಾಡಿ ಒಂದಷ್ಟು ಕೋನಿಕಲ್ ಫ್ಲಾಸ್ಕ್ ಅಲ್ಲಿ, ಕೋನಿಕಲ್ ಫ್ಲಾಸ್ಕ್ ನೋಡಿದಿರಲ್ವಾ, ಕೋನಿಕಲ್ ಫ್ಲಾಸ್ಕ್ ಅಲ್ಲಿ ಲ್ಯಾಬೊರೇಟರಿ ಸ್ಕೇಲ್ ಅಲ್ಲಿ ಆದ್ರೆ ಕೋನಿಕಲ್ ಫ್ಲಾಸ್ಕ್ ಆಗಿ ಇದ್ರ ಪ್ರೊಡಕ್ಷನ್ ಮಾಡುವಂತ ಇಂಡಸ್ಟ್ರಿಗಳು ಕೂಡ ಇದೆ, ಅಲ್ಲೂ ಕೂಡ ನೀವು ವರ್ಕ್ ಮಾಡ್ಬೋದು. ಹಾಗಾಗಿ ಆಪರ್ಚುನಿಟಿ ತುಂಬಾ ಇದೆ. ಸೊ ವಿ ಹ್ಯಾವ್ ಟು ನೋ ದಟ್. ಇದನ್ನ ಗ್ರೋ ಮಾಡಿ ಅಗೇನ್ ಫಾರ್ಮ್ ಏನು ತುಂಬಾ ದೊಡ್ಡ ದೊಡ್ಡ ಯುಟೆನ್ಸಿಲ್ ಅಥವಾ ಕಂಟೈನರ್ಸ್ ಅಲ್ಲಿ ಗ್ರೋ ಮಾಡ್ತಾರೆ. ಫರ್ಮೆಂಟೇಶನ್ ಏನು ಈಸ್ಟ್ ಗ್ರೋ ಮಾಡೋ ಕಂಟೈನರ್ ಗಳೇ ಇರುತ್ತೆ. ಅದನ್ನ ಕಂಟೈನರ್ ಅಲ್ಲಿ ಗ್ರೋ ಮಾಡಿ ಅದನ್ನ ಡ್ರೈ ಪೌಡರ್ ಆಗಿ ಮಾಡ್ತಾರೆ. ನಿಮ್ಮ ಎಲ್ಲಾ ಬೇಕರಿಗಳಲ್ಲೂ ಕೂಡ ಇರುತ್ತೆ, ಸಿಗುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ, ಮನೆಗೆ ತರಬಹುದು ಅದನ್ನ. ಈಸ್ಟ್ ಪೌಡರ್ ಕೊಡಿ ಅಂತ ಹೇಳಿದ್ರೆ ವಿತ್ 50 ಗ್ರಾಮ್ ಇಂದ ಹಿಡಿದು ನೀವು ಕೆಜಿ ಗಟ್ಲೆ ಕೂಡ ಅದನ್ನ ತಂದಿಟ್ಕೊಳ್ಬಹುದು ಫಾರ್ ಅ ಪರ್ಪಸ್. ಯಾವುದು ಬ್ರೆಡ್ ಅಥವಾ ಫುಡ್ ಇಂಡಸ್ಟ್ರಿಗೆ ತುಂಬಾ ಬೇಕಾಗುತ್ತೆ. ಹಾಗಾಗಿ ಇದನ್ನ ಈಸ್ಟ್ ನ ಗ್ರೋ ಮಾಡಿ ಅದನ್ನ ಫೈನಲ್ ಪೌಡರ್ ಆಗಿ ಮಾಡ್ತಾರೆ. ಇದು ದಿಸ್ ಇಸ್ ಅ ಪೆಲೆಟ್ ಫಾರ್ಮ್ ಅಂತ ಹೇಳ್ತೀವಿ ಇದಕ್ಕೆ. ಪೆಲೆಟ್ಸ್ ಅಥವಾ ಪೌಡರ್ ಫಾರ್ಮ್ ಅಂತ ಕೂಡ ಹೇಳ್ತೀವಿ. ಹೀಗೆ ಇರುತ್ತೆ, ಕಾಳ್ ತರ ಇರುತ್ತೆ. ಓಕೆನಾ? ದಿಸ್ ಇಸ್ ಅ ಈಸ್ಟ್. ಹಾಗಾಗಿ ಆಲ್ಕೋಹಾಲ್ ನ ಪ್ರೊಡ್ಯೂಸ್ ಮಾಡೋದು ಯಾವುದು? ಈಸ್ಟ್. Yes. Next question. Some blue-green algae have the potential to be used as a biofertilizer as they are. Some blue-green algae have the potential to be used as biofertilizers as they are. Question ಅರ್ಥ ಆಗ್ತಿದೆಯಾ? ಸಮ್ ಬ್ಲೂ ಗ್ರೀನ್ ಆಲ್ಗೆ. ಬ್ಲೂ ಗ್ರೀನ್ ಆಲ್ಗೆ ಅಂತಂದ್ರೆ ಏನ್ ಹೇಳ್ತೀವಿ ನಾವು? ಸೈನೋ ಬ್ಯಾಕ್ಟೀರಿಯಾ ಅಂತ ಕೂಡ ನಾವು ಹೇಳ್ತೀವಿ. Cyanobacteria. Again, this is a kind of bacteria. Yes. Yes. Who is that? D. Answered kutpidindra? Yes. Capable of fixing nitrogen. Alva? Yes. Very good. Before that, we have to discuss some points here. So blue-green algae have the potential to be used as a biofertilizer because they have a capacity to fix the nitrogen. ಇದು ಯಾವುದು ಆರ್ಗ್ಯಾನಿಸಮ್ ಅಂತ ಹೇಳ್ತೀರಾ? ಬ್ಯಾಕ್ಟೀರಿಯಾ ಅಂತ ಹೇಳ್ತೀರಾ? ಡಯಾಗ್ರಾಮ್ ನೋಡಿ, ಯಾರಾದ್ರೂ ಹೇಳ್ತೀರಾ? ಎಸ್, someone ಟ್ರೈ ಮಾಡಿ. ವೆಜಿಟೇಟಿವ್ ಸೆಲ್ಸ್, ಹೆಟೆರೋಸಿಸ್ಟ್, ಗೊತ್ತಿಲ್ವಾ? ಎಸ್, ದಿಸ್ ಇಸ್ ನಾಸ್ಟಾಕ್. ನಾಸ್ಟಾಕ್ ಅಂತ ಹೇಳ್ತೀವಿ. ಓಕೆ, ಈ ನಾಸ್ಟಾಕ್ ಏನಿದೆ, just like a beads like structure, this heterocyst have a enzyme, nitrogenase enzyme. Nitrogenase enzyme ಏನ್ ಮಾಡುತ್ತೆ? ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಅನ್ನ ಕನ್ವರ್ಟ್ ಮಾಡುತ್ತೆ. ಇದೆಲ್ಲದೂ ಕೂಡ ನಮ್ಗೆ ಏರಲ್ಲಿ, ಗಾಳಿಯಲ್ಲಿ ಸಿಗುತ್ತೆ. ಯಾವುದು? ನೈಟ್ರೋಜನ್ N2 ಆಗಿ ಸಿಗುತ್ತೆ ಗಾಳಿಯಲ್ಲಿ. ಆದ್ರೆ ಈ ರೂಟ್, ಪ್ಲಾಂಟಿನ ರೂಟ್ ಏನಿದೆ, ಈ ತರ ನೈಟ್ರೋಜನ್ N2ನ ಕರೆಕ್ಟ್ ಆಗಿ ಆಸ್ ಇಟ್ ಈಸ್ ಡೈರೆಕ್ಟ್ ಆಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ಈ ತರ ಬ್ಯಾಕ್ಟೀರಿಯಾ ಇರುತ್ತೆ, ನೈಟ್ರೋಜನ್ ಫಿಕ್ಸಿಂಗ್ ಸೈನೋಬ್ಯಾಕ್ಟೀರಿಯಾ ಏನಿದೆ
ಅದನ್ನ ನಾವು ಪ್ಲಾಂಟಿಗೆ ಅಪ್ಲೈ ಮಾಡಿದಾಗ ಆಸ್ ಅ ಬಯೋ ಫರ್ಟಿಲೈಸರ್ ಗೊಬ್ಬರ ತರ ಹಾಕಿದಾಗ ಏನ್ ಮಾಡುತ್ತೆ, ಈ ಬ್ಯಾಕ್ಟೀರಿಯಾ ಏನಿದೆ, ಈ ಮಳೆ ಬಂದಾಗ, ಈ ಮಳೆ ಬರುತ್ತಲ್ವಾ, ಅಥವಾ ಯಾವುದೇ ಮೀನ್ಸ್ ಅಲ್ಲಿ ಬಂದೇ ಬರುತ್ತೆ. ಸೊ ಆ ನೈಟ್ರೋಜನ್ ಏನಾಗುತ್ತೆ, ಇಲ್ಲಿಗೆ ಬಂದು ಬೀಳುತ್ತೆ. ಈ ನೈಟ್ರೋಜನ್ ಅನ್ನ ಮೇಜರ್ ಆಗಿ ಅಮೋನಿಯಾಗಿ ಕನ್ವರ್ಟ್ ಮಾಡುತ್ತೆ. ಯಾವುದು? ಸೈನೋಬ್ಯಾಕ್ಟೀರಿಯಾ. ಅಮೋನಿಯಾ ಆಸ್ ವೆಲ್ ಆಸ್ ಅಮೋನಿಯೋ ಅಮೋನಿಫಿಕೇಶನ್ ಅನ್ನೋ ಒಂದು ರಿಯಾಕ್ಷನ್ ಆಗಿ ಏನಾಗುತ್ತೆ, ನಮ್ಗೆ ಅಮೋನಿಯಂ ಆಗಿ ಪ್ರೊಡ್ಯೂಸ್ ಆಗುತ್ತೆ. NH3 ಮತ್ತೆ NH4 ಎರಡೂ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಒಂದು ಸೈನೋಬ್ಯಾಕ್ಟೀರಿಯಾದಿಂದ ಅಮೈನೋ ಆಗುತ್ತೆ, ಅಮೋನಿಯಾ ಆಗುತ್ತೆ. ಅಮೋನಿಫೈಯಿಂಗ್ ಬ್ಯಾಕ್ಟೀರಿಯಾ ಅಥವಾ ಅಮೋನಿಫಿಕೇಶನ್ ರಿಯಾಕ್ಷನ್ ಇಂದ ಅಮೋನಿಯಂ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಈ ಫೈನಲ್ ಆಗಿ ಏನಾಯ್ತು, ಮತ್ತೆ ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ, ಇವೆಲ್ಲ ಕೂಡ ಯಾವ್ದು ಮಾಡುವಂಥದ್ದು, ನೈಟ್ರೋಜನ್ ಫಿಕ್ಸಿಂಗ್ ಸೈನೋಬ್ಯಾಕ್ಟೀರಿಯಾ ಗ್ರೂಪ್ ಅಲ್ಲೇನೆ ಬರ್ತಾ ಹೋಗುತ್ತೆ. ನಮ್ಗೆ ಫೈನಲ್ ಎಂಡ್ ಪ್ರಾಡಕ್ಟ್ ಯಾವ್ದು ಬರುತ್ತೆ, ನೈಟ್ರೇಟ್. ಈ ನೈಟ್ರೇಟ್ ಏನಿದೆ ಈಸಿಯಾಗಿ ಪ್ಲಾಂಟ್ ರೂಟ್ಸ್ ಗಳು ಅಬ್ಸಾರ್ಬ್ ಮಾಡ್ಕೊಳ್ತಾ ಹೋಗುತ್ತೆ. ಹಾಗಾಗಿ ನಮ್ಗೆ ಒಂದು ಪ್ಲಾಂಟ್ ಗ್ರೋ ಆಗ್ಬೇಕು ಅಂತಂದ್ರೆ ನಾವು ಮಿನಿಮಮ್ ಯಾವ 3 ಅಂಶನ ನೆನ್ಪಿಟ್ಕೊಳ್ಬೇಕು. NPK ನೋಡಿದೀರಾ ಗೊಬ್ಬರ, ನೀವು ಯಾರು ಅದ್ರಲ್ಲೇ ಇನ್ವಾಲ್ವ್ ಆಗಿದ್ರೆ, ಯಾರೆಲ್ಲ ವ್ಯವಸಾಯನೇ ಅಥವಾ ಕೃಷಿನ ಮೇಜರ್ ಆಗಿದ್ರೆ ನಿಮ್ಮ ಮನೆಗಳಲ್ಲಿ NPK ಗೊಬ್ಬರನ ಹಾಕ್ತಾರೆ. ಸರ್ಕಾರಿ ಗೊಬ್ಬರ ತಂದು ಹಾಕ್ತಾರಲ್ವಾ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ. ನೈಟ್ರೋಜನ್ ಅಂದ್ರೇನು? ನೈಟ್ರೋಜನ್ ಅಂದ್ರೇನು? ಫಾಸ್ಫರಸ್ ರಂಜಕ, ಪೊಟ್ಯಾಶ್ ಕೆ, ನೈಟ್ರೋಜನ್ ಸಾರಜನಕ. ಇವೆಲ್ಲದೂ ಏನ್ ಬೇಕಾಗುತ್ತೆ, ಈ 3 ಅಂಶ ಬೇಕೇ ಬೇಕು ಒಂದು ಚೆನ್ನಾಗಿ ಪ್ಲಾಂಟ್ ಗ್ರೋ ಆಗ್ಬೇಕು ವಿತಿನ್ ಅ ಶಾರ್ಟರ್ ಪೀರಿಯಡ್ ಇನ್ ದ ಸೆನ್ಸ್ ಅದಕ್ಕೆ ಕೊಟ್ಟಿರುವಂತ ಟೈಮ್ ಅಲ್ಲಿ ಅದು ಗ್ರೋ ಆಗಿ ನಮ್ಗೆ ಈಲ್ಡ್ ಬರಬೇಕು, ಕ್ರಾಪ್ ಈಲ್ಡ್ ಬರಬೇಕು. ಹಾಗೆ ಬಂದಾಗ ಮಾತ್ರ ಏನಾಗುತ್ತೆ, ಪ್ಲಾಂಟ್ ಚೆನ್ನಾಗಿ ಗ್ರೋ ಆಗುತ್ತೆ. ಸಪೋಸ್ ಅದೇನು ವರ್ಕ್ ಆಗಲ್ಲ, ನಮ್ಗೆ ಬೇಡ ಕೆಮಿಕಲ್ ಬೇಡ ರಸಗೊಬ್ಬರ ಬೇಡ, ಕೆಮಿಕಲ್ ಫರ್ಟಿಲೈಸರ್ ಬೇಡ ಅಂದಾಗ ಏನ ಮಾಡ್ಬೋದು, ನಾವು ಈ ಬಯೋ ಫರ್ಟಿಲೈಸರ್ ನ ಯೂಸ್ ಮಾಡ್ಬೋದು. ಯಾವುದು? ಸೈನೋಬ್ಯಾಕ್ಟೀರಿಯಾ. ಅರ್ಥ ಆಗ್ತಿದ್ಯಾ? ಹಾಗಾಗಿ ನೈಟ್ರೋಜನ್ ಗ್ಯಾಸ್ ಅನ್ನ ಎಲ್ಲಿರೋದು, ಗಾಳಿಯಲ್ಲಿರುವಂತ ವಾತಾವರಣದಲ್ಲಿರುವಂತ ಗ್ಯಾಸ್ ಅನ್ನ ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದು ಈಸಿಯಾಗಿ ಪ್ಲಾಂಟ್ ರೂಟ್ ಗಳು ಅಬ್ಸಾರ್ಬ್ ಮಾಡ್ಕೊಳ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ನಮ್ಗೆ ಸೈನೋಬ್ಯಾಕ್ಟೀರಿಯಾ ಏನಿದೆ, ದೇ ಹ್ಯಾವ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ನೈಟ್ರೋಜನ್ ಫಿಕ್ಸೇಷನ್. ಈ ಮೇಜರ್ ಆಗಿ ಯಾವ ಎನ್ಸೈಮ್ ಯೂಸ್ ಮಾಡ್ಕೊಳುತ್ತೆ, ಅದು ನೈಟ್ರೋಜಿನೇಸ್ ಎನ್ಸೈಮ್ ಇನ್ ಹೆಟೆರೋಸಿಸ್ಟ್. ಇಲ್ಲಿ ಗೊತ್ತಾಗ್ತಿದೆಯಲ್ಲ, ಯಾವುದೇ ಅಡ್ವಾನ್ಸ್ ಕಂಡೀಷನ್ ಅಲ್ಲೂ ಕೂಡ ಇದು ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಇದನ್ನ ನಾವು ಬಯೋಫರ್ಟಿಲೈಸರ್ ಆಗಿ ಗ್ರೋ ಮಾಡ್ಬೋದು. ಈಸಿ ಕೂಡ ಹೌದು, ಅಪ್ಲೈ ಮಾಡೋದು ಕೂಡ ಈಸಿ, ನಿಮ್ಗೆ ಮಾರ್ಕೆಟ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಅರ್ಥ ಆಗ್ತಿದ್ಯಾ? ಓಕೆ, ಎಸ್. Yes. The enzyme that dissolves blood clots in heart attack victim is PNA, TPA, NAD, RFP. ಸೊ ಯಾರಾದ್ರೂ ಟ್ರೈ ಮಾಡ್ತೀರಾ ಆನ್ಸರ್ ಯಾವುದು ಅಂತ ಹೇಳಿ? The enzyme that dissolves blood clots in heart attack victims. Okay, heart attack victims. ಇಲ್ಲಿ ನೋಡಿ, ಆಪ್ಷನ್ ಬೇಡಿ. ಈಗ ರೈಟ್ ನಾವು ಹಾರ್ಟ್ ಅಟ್ಯಾಕ್ ಏನಕ್ಕಾಗುತ್ತೆ, ಏನ್ ಪರ್ಪಸ್ಗೋಸ್ಕರ ಆಗ್ತಾ ಹೋಗುತ್ತೆ ಅಂತ ನೋಡೋಣ. ಫಸ್ಟ್ ಅದನ್ನ ರಿಲೀಸ್ ಮಾಡೋದು ಆಪ್ಷನ್ ಯಾವುದು ಅಂತ ಕೇಳಿದ್ದಾರೆ, ಹಾರ್ಟ್ ಅಟ್ಯಾಕ್ ವಿಕ್ಟಿಮ್ಸ್. ಸೊ ಲುಕ್ ಎಟ್ ಹಿಯರ್, ದಿಸ್ ಇಸ್ ಅ ಮಸಲ್ ಆಫ್ ದ ಹಾರ್ಟ್. ಈ ಎಲ್ಲಾ ಮಸಲ್ ಕಂಡೀಷನ್ ಅಲ್ಲಿ ಇಲ್ಲಿ ಯಾವುದೋ ಒಂದು ಏರಿಯಾ ಇದೆ, ಇದನ್ನ ಡೆಡ್ ಹಾರ್ಟ್ ಮಸಲ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗಿದೆ, ಪಿಂಕ್ ಕಲರ್ ಇದೆ ಅಲ್ವಾ, ಇಲ್ಲಿ ಆಲ್ಮೋಸ್ಟ್ ಆಲ್ ಬ್ರೌನಿಶ್ ಕಲರ್ ಆಗಿದೆ, ಬ್ರೌನಿಶ್. ಸೊ ಈ ಏರಿಯಾದಲ್ಲಿ ಮಸಲ್ ಕಾಂಟ್ರಾಕ್ಷನ್ ಇಲ್ಲ. ಏನಾಗ್ಬೇಕು, ಪಂಪ್ ಆಗ್ಬೇಕಲ್ವಾ. ಆ ಪಂಪ್ ಆಗೋದಕ್ಕೆ ಒಂದಷ್ಟು
ಎನ್ಸೈಮ್ಸ್ಗಳು ಬೇಕು, ಮತ್ತೆ ಮಯೋಸಿನ್ ಅನ್ನೋ ಒಂದು ಕಂಪೋನೆಂಟ್ ಬೇಕು. ಹಾಗಾಗಿ ಈ ಏರಿಯಾದಲ್ಲಿ ಮಸಲ್ ಕಾಂಟ್ರಾಕ್ಷನ್ ಇಲ್ಲ, ಇದು ಡೆಡ್ ಹಾರ್ಟ್ ಮಸಲ್. ಈ ಯಾಕೆ ಈ ತರ ಆಗಿದೆ ಅಂದ್ರೆ ದಟ್ ಈಸ್ ಆಫ್ ದ ಬ್ಲಾಕ್. ಯಾವುದಕ್ಕೆ ಬ್ಲಾಕ್ ಆಗಿದೆ? ದಿಸ್ ಇಸ್ ಏನಿದು ರಕ್ತನಾಳ ಅಲ್ವಾ, ಬ್ಲಡ್ ವೆಸಲ್. ಬ್ಲಡ್ ವೆಸಲ್ ಅಲ್ಲಿ ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಆಗಿ ಏನಾಗ್ತಾ ಇದೆ, ನಿಮ್ಮ ಬ್ಲಡ್ ಫ್ಲೋ ಆಗೋದಕ್ಕೆ ಜಾಗ ಇಲ್ಲ. ಜಾಗ ಇಲ್ಲದೆ ಇದ್ದಾಗ ಏನಾಯ್ತು, ಈ ಮಸಲ್ಗೆ ಪ್ರಾಪರ್ ಆಗಿ ಬ್ಲಡ್ ಕಂಟೆಂಟ್ ಅಥವಾ ಅದರಿಂದ ಬರುವಂತ ನ್ಯೂಟ್ರಿಯೆಂಟ್ಸ್ ಏನಿದೆ ಮಸಲ್ಗೆ ಮೂವ್ ಆಗ್ತಾ ಇಲ್ಲ. ಸೊ ಆ ಪಾರ್ಟ್ ಅಲ್ಲಿ ಏನಾಗುತ್ತೆ, ಕಾಂಟ್ರಾಕ್ಷನ್ ಏನ ಹೇಳ್ತೀರಿ, ಮೂವ್ಮೆಂಟ್ ಪಂಪ್ ಆಗ್ಬೇಕಲ್ಲ, ಪಂಪಿಂಗ್ ಆಕ್ಷನ್ ಆಗ್ಬೇಕಲ್ಲ, ಅಲ್ಲಿ ಆ ಏರಿಯಾದಲ್ಲಿ ಕಂಪ್ಲೀಟ್ ಆಗಿ ಡೆಡ್ ಆಗ್ತಾ ಹೋಗುತ್ತೆ ಮಸಲ್. ಆಗ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ದಿಸ್ ಇಸ್ ಒನ್ ಕಂಡೀಷನ್. ಹಾಗಾಗಿ ಬ್ಲಡ್ ಫ್ಲೋನ ಥಿನ್ ಮಾಡಬೇಕು. ಇಲ್ಲೇನಾಯ್ತು, ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್, ಪ್ಲೇಕ್ ಅಂತ ಹೇಳ್ತೀವಿ ನಾವು, ಬ್ಯಾಡ್ ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಆಗಿ ಏನಾಗ್ತಾ ಹೋಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಜಾಗ ಇರೋದಿಲ್ಲ, ಜೊತೆಗೆ ಇಲ್ಲಿ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಥಿನ್ ಆಗ್ಬಿಡುತ್ತೆ, ತಿಕ್ ಆಗ್ತಾ ಹೋಗುತ್ತೆ, ದಪ್ಪ ಆಗುತ್ತೆ. ಥಿನ್ ಇರ್ಬೇಕು, ತುಂಬಾ ಈಸಿಯಾಗಿ ಮೂವ್ ಆಗ್ಬೇಕು. ಸೊ ಹಾಗಾಗಿ ಇಲ್ಲಿ ಮೂವ್ ಆಗಿಲ್ಲ ಅಂತಂದ್ರೆ ಏನಾಯ್ತು, ಅಲ್ಲಿ ಕ್ಲಾಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಮೂವ್ಮೆಂಟ್ ಆಗ್ಬೇಕಲ್ವಾ, ಒಂದು ಪೈಪ್ ನ ನೀವು ಕಲ್ಪನೆ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ವಾಟರ್ ಫ್ಲೋ ಆಗ್ಬೇಕು ಅಂತಂದ್ರೆ ಏನೂ ಇರಬಾರ್ದು, ನೀರ ಕರೆಕ್ಟ್ ಆಗಿ. ಸಪೋಸ್ ಏನಾದ್ರೂ ಪೈಪಲ್ಲಿ ಏನಾದ್ರೂ ಕಸ ಅಥವಾ ಡಸ್ಟ್ ಏನಾದ್ರೂ ಕುತ್ಕೊಂಡ್ರೆ ಏನಾಗುತ್ತೆ, ಚಿಕ್ಕದಾಗಿ ಬರ್ತಾ ಹೋಗುತ್ತೆ ವಾಟರ್. ಅದೇ ತರ ಬ್ಲಡ್ ವೆಸಲ್ ಕೂಡ ತುಂಬಾ ಚಿಕ್ಕದಾಗಿರುತ್ತೆ, ಮೈನ್ಯೂಟ್ ಆಗಿರುತ್ತೆ. ಸೊ ಇಲ್ಲೇನಾಯ್ತು, ಹಾರ್ಟ್ ಬ್ಯಾಡ್ ಕೊಲೆಸ್ಟ್ರಾಲ್ ಏನಾದ್ರೂ ಅಕ್ಯುಮುಲೇಟ್ ಆಯ್ತು ಅಂತಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡುತ್ತೆ ಮೂವ್ಮೆಂಟ್ ನ. ಸೊ ಇಲ್ಲಿ ಅಕ್ಯುಮುಲೇಷನ್ ಆಫ್ ಥಿಕ್ ಬ್ಲಡ್ ಸೆಲ್ಸ್ ಆಗುತ್ತೆ, ದಟ್ ಈಸ್ RBC ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, ಒಂದ್ ಕಡೆ ಗುಂಪಾಗ್ತಾ ಹೋಗುತ್ತೆ. ಆಗೇನಾಗುತ್ತೆ, ಅಗೇನ್ ಬೇರೆ ಕಡೆಗೆ ಬ್ಲಡ್ ಸಪ್ಲೈ ಆಗಲ್ಲ, ಅಲ್ಲೂ ಕೂಡ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನ ಡಿಸಾಲ್ವ್ ಮಾಡ್ಬೇಕು, ಈ ಏರಿಯಾನ ಡಿಸಾಲ್ವ್ ಮಾಡ್ಬೇಕು. ಥಿಕ್ ಆಗಿರೋ RBC ಸೆಲ್ಸ್ ನ ಡಿಸಾಲ್ವ್ ಮಾಡ್ಬೇಕು ಅಂತಂದ್ರೆ ನಾವೇನ್ ಕೊಡ್ಬೇಕು, ಒಂದು ಎನ್ಸೈಮ್ ಅನ್ನ ಕೊಡ್ಬೇಕು. PNA ಹೌದಾ, TPA ಹೌದಾ, NAD ಹೌದಾ, RFP. PNA ಅಂತಂದ್ರೆ ಪ್ರೋಟೀನ್ ನ್ಯೂಕ್ಲಿಕ್ ಆಸಿಡ್ ಅಂತ ಒಂದು ಕಂಪೋನೆಂಟ್ ಬರುತ್ತೆ, ಅಥವಾ ಪೆಪ್ಟೈಡ್ ನ್ಯೂಕ್ಲಿಕ್ ಆಸಿಡ್ ಅಂತ ಇದೆ, ದಟ್ ಈಸ್ ನಾಟ್ ಇನ್ವಾಲ್ವ್ಡ್ ಇನ್ ದ ಡಿಸಾಲ್ಯೂಷನ್ ಆಫ್ ಬ್ಲಡ್ ಕ್ಲಾಟ್ಸ್. ಅಂಡ್ ದೆನ್ TPA ನೋಡೋಣ ಇದೇನು ಅಂತ ಹೇಳಿ. ಅಂಡ್ ದೆನ್ NAD ಮೀನ್ಸ್ ನ್ಯೂಕ್ಲಿಯೋಟೈಡ್ ಅಥವಾ ನ್ಯೂಕ್ಲಿಯೋಟೈಡ್ ಅದರ್ವೈಸ್ ಡೈಅಮೈನ್. ಓಕೆ, ನ್ಯೂಕ್ಲಿಯೋಟೈಡ್ ಅಡೆನಿನ್ ಡೈಅಮೈನ್ ಅನ್ನೋ ಒಂದು ಕಂಪೋನೆಂಟ್, ಅದು ಕೂಡ ಅಟ್ಸ್ ಅ ಕೋ ಫ್ಯಾಕ್ಟರ್ ಆಗಿ ವರ್ಕ್ ಆಗುತ್ತೆ, ಬಟ್ ಇಟ್ಸ್ ನಾಟ್ ಇನ್ವಾಲ್ವ್ಡ್ ಇನ್ ದ ಡಿಸಲ್ಯೂಷನ್. ಅಂಡ್ ದೆನ್ RFP, ದಿಸ್ ಇಸ್ ಅ ಪ್ರೋಟೀನ್ component which especially for a using in the coloring agent ಅಥವಾ ಕಲರ್ ಕೋಟ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು. ಇಲ್ಲಿ ಏನ್ ಹೇಳ್ತೀವಿ, ಜಸ್ಟ್ ಲೈಕ್ ಅ ರಿಫ್ಲೆಕ್ಟಿಂಗ್ ಫ್ಲೋರೋಸೆಂಟ್ ಪ್ರೋಟೀನ್ ಅಂತ ಹೇಳ್ತಾರೆ. ಓಕೆನಾ, ಅದನ್ನ ಜೀನ್ ನ ಲೇಬಲ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳುವಂಥದ್ದು. ಹಾಗಾಗಿ ಇದು ಕೂಡ ಅಲ್ಲ, ಈ ಮೂರು ಕೂಡ ಅಲ್ಲ. ಬಟ್ TPA is the such thing which is used to dissolve the thick RBC cells in a pipeline. ಪೈಪ್ಲೈನ್ ಅಂದ್ರೆ ಏನು, ನಮ್ದು ನರ್ವಸ್ ಸಿಸ್ಟಮ್, ಅಂದ್ರೆ ರಕ್ತನಾಳದಲ್ಲಿ ಯಾವ್ದೆಲ್ಲ ಕ್ಲಂಪ್ ಆಗಿರುತ್ತಲ್ಲ, ಆ ಕ್ಲಂಪ್ ನ ಡಿಸಾಲ್ವ್ ಮಾಡೋದಕ್ಕೆ TPA ನ ಯೂಸ್ ಮಾಡ್ತಾರೆ. ಇದು ಎಲ್ಲಿಂದ ಬರುತ್ತೆ ನೋಡೋಣ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೇನೆ. ಎಸ್, TPA is the component, of course component, which dissolve the RBC cell. Before that, streptokinase is the enzyme. Okay, streptokinase is the enzyme which produced by streptococcus bacteria. ಈ streptococcus bacteria ಏನ್ ಮಾಡುತ್ತೆ, TPA
ಕಂಪೋನೆಂಟ್ ಅನ್ನ ಮ್ಯಾಕ್ಸಿಮಮ್ ಆಗಿ ಹೆಲ್ಪ್ ಮಾಡುತ್ತೆ, ಆಕ್ಟಿವೇಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಥ್ರೂ ಯಾವ ಎನ್ಸೈಮ್ ಇಂದ? ಸ್ಟ್ರೆಪ್ಟೋಕೈನೇಸ್ ಎನ್ಸೈಮ್ ಇಂದ ಈ ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್ ಪ್ರೋಟೀನ್ ಆಕ್ಟಿವೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಕ್ವಶನ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಇಂದ TPA ನ ಆಕ್ಟಿವೇಟ್ ಮಾಡ್ಬೋದು ಅನ್ನೋದು ಒಂದು ಕಂಪೋನೆಂಟ್ ಅಥವಾ ಒಂದು ಕಾನ್ಸೆಪ್ಟ್ ಇದೆ. TPA ಅಂದ್ರೇನು? ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್. ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್ which is activated by the streptokinase enzyme that is obtained from the Streptococcus bacteria. ಇಲ್ಲಿ ನೋಡಿ, ಈ ಸ್ಟ್ರೆಪ್ಟೋಕಾಕಸ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ? ಮ್ಯಾಕ್ಸಿಮಮ್ ಸ್ಟ್ರೆಪ್ಟೋಕೈನೇಸ್ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ಲ್ಯಾಬೊರೇಟರಿ ಸ್ಕೇಲ್ ಅಲ್ಲಿ ಅಂದ್ರೇನು, ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಇದು ಇಂಜೆಕ್ಷನ್ ಆಗಿ ಅವೈಲೇಬಲ್ ಇದೆ. ಹಾಗಾಗಿ ಯಾರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ, ಇದರ ಇಂಜೆಕ್ಷನ್ ಸ್ಟ್ರೆಪ್ಟೋಕೈನೇಸ್ ಇಂಜೆಕ್ಷನ್ ಕೊಡ್ತಾ ಹೋಗ್ತಾರೆ. ಆ ಸ್ಟ್ರೆಪ್ಟೋಕೈನೇಸ್ ಇಂಜೆಕ್ಷನ್ ಏನ್ ಮಾಡುತ್ತೆ? TPA ಪ್ರೋಟೀನ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಈ TPA ಪ್ರೋಟೀನ್ ಏನಿದೆ ಎಲ್ಲಿರುತ್ತೆ? ಬ್ಲಡ್ ವೆಸಲ್ಸ್ ಅಲ್ಲಿ ಇರುತ್ತೆ. ಬ್ಲಡ್ ಎರಡೂ ಸೈಡಿನ ಬ್ಲಡ್ ವೆಸಲ್ಸ್ ಅಲ್ಲಿ ಇರುತ್ತೆ. ಕೆಲವೊಂದು ಟೈಮಲ್ಲಿ ಹೀಗೆ ಹಾರ್ಟ್ ಅಟ್ಯಾಕ್ ಆದಾಗ ಇದ್ರ ಆಕ್ಟಿವಿಟಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿರುತ್ತೆ. ಮತ್ತೆ ಆಕ್ಟಿವೇಟ್ ಮಾಡ್ಬೇಕಲ್ಲ ಈ ಕ್ಲಂಪ್ ಆಗಿರೋ ಬ್ಲಡ್ ಅನ್ನ. ಹಾಗಾಗಿ ನಾವೇನ್ ಮಾಡ್ತೀವಿ, ಡಾಕ್ಟರ್ಸ್ ಏನ್ ಮಾಡ್ತಾರೆ, ಸ್ಟ್ರೆಪ್ಟೋಕೈನೇಸ್ ಇಂಜೆಕ್ಷನ್ ನ ಪೇಷಂಟ್ಸ್ಗೆ ಸಪ್ಲೈ ಮಾಡ್ತಾರೆ. ಆಗ ಇಮಿಡಿಯೇಟ್ ಆಗಿ ಈ ಟಿಶ್ಯೂ ಪ್ಲಾಸ್ಮಿನೋಜನ್ ಆಕ್ಟಿವೇಟರ್ ಜೀನ್ ಅಥವಾ ಪ್ರೋಟೀನ್ ಏನ್ ಮಾಡುತ್ತೆ, ಆ ಕ್ಲಂಪ್ ಆಗಿರೋದನ್ನ ಕಂಪ್ಲೀಟ್ ಆಗಿ ಥಿನ್ ಮಾಡುತ್ತೆ. ಥಿಕ್ ಆಗಿರುತ್ತಲ್ವಾ, ಅದನ್ನ ಥಿನ್ ಮಾಡಿ ಫೈನಲ್ ಆಗಿ ನೀಟಾಗಿ ಸಪ್ಲೈ ಆಗೋ ತರ ಮಾಡ್ತಾ ಹೋಗುತ್ತೆ. ಅರ್ಥ ಆಗ್ತಿದೆ? ದಿಸ್ ಇಸ್ ಒನ್ ಕಂಡೀಷನ್. ಎಲ್ಲಾ ಹಾರ್ಟ್ ಅಟ್ಯಾಕ್ ಕೂಡ ಇದೇ ತರ ಆಗುತ್ತೆ ಅಂತ ನಾನು ಹೇಳಲ್ಲ. ಕೆಲವೊಂದ್ರಲ್ಲಿ ಬೇರೆ ಬೇರೆ ತರದಲ್ಲಿ ಇರುತ್ತೆ. ಮ್ಯಾಕ್ಸಿಮಮ್ ಕೇಸಸ್ ನಮ್ಗೆ ಬ್ಲಾಕ್ ಆದಾಗ, ಅಂದ್ರೇನು, ಬ್ಯಾಡ್ ಕೊಲೆಸ್ಟ್ರಾಲ್ ಅಕ್ಯುಮುಲೇಟ್ ಆಗ್ತಾ ಹೋದಾಗ ಬ್ಲಡ್ ವೆಸಲ್ಸ್ ಅಲ್ಲಿ ಇದೇ ತರ ಆಗುವಂಥದ್ದು. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಐ ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್. ಓಕೆ, ಇಲ್ಲಿ ಸ್ವಲ್ಪ ಟ್ರಿಕಿ ಆಗಿದೆ. ಹಾಗಾಗಿ ನಮ್ಗೆ ಸ್ಟ್ರೆಪ್ಟೋಕೈನೇಸ್ ಯಾವ್ದ್ರಿಂದ ಪ್ರೊಡಕ್ಷನ್ ಮಾಡ್ಕೊಳ್ತೀವಿ ನಾವು? ಸ್ಟ್ರೆಪ್ಟೋಕಾಕಸ್ ಬ್ಯಾಕ್ಟೀರಿಯಾದಿಂದ ಪ್ರೊಡಕ್ಷನ್ ಮಾಡ್ತೀವಿ. ಹಾಗಾಗಿ ಈ ಕ್ವಶನ್ ಇಲ್ಲಿ ಯಾಕೆ ಬಂತು ಅಂತ ನೀವು ಯೋಚನೆ ಮಾಡ್ಬೋದು. ಇದಕ್ಕೆ ಮೈಕ್ರೋಬ್ಸ್ಗೆ ಹಾರ್ಟ್ ಅಟ್ಯಾಕ್ ಏನ್ ಸಂಬಂಧ ಇದೆ ಅಂತ. ದಿಸ್ ಇಸ್ ದ ಕಂಟೆಂಟ್. ಎಸ್, ವಾಟ್ ಡು ರೈಸೋಪಸ್ ಅಂಡ್ ಸ್ಯಾಕ್ರೋಮೈಸಸ್ ಸಿರ್ವೇಸಿಯೆ ಈಲ್ಡ್ ರೆಸ್ಪೆಕ್ಟಿವ್ಲಿ ಅಂತ ಕೇಳಿದ್ದಾರೆ. ರೈಸೋಪಸ್ ಮತ್ತೆ ಸ್ಯಾಕ್ರೋಮೈಸಸ್ ಸಿರ್ವೇಸಿಯೆ, ಈಸ್ಟ್ ಅಲ್ವಾ? ಸ್ಯಾಕ್ರೋಮೈಸಸ್ ಸಿರ್ವೇಸಿಯೆ ಅಂತಂದ್ರೆ ನಾವು ಕಾಮನ್ ವರ್ಡ್ ಅಲ್ಲಿ ಏನ್ ಹೇಳ್ತೀವಿ? ಈಸ್ಟ್ ಅಂತ ಹೇಳ್ತೀವಿ. ರೈಸೋಪಸ್ ಅನ್ನೋದು ಫಂಗೈ. ಇದು ಕೂಡ ಒಂದು ವೆರೈಟಿ ಫಂಗೈನೇ, ಬಟ್ ಈಸ್ಟ್ ಅಂತ ಹೇಳಿ ಸಪರೇಟ್ ಆಗಿ ನೇಮಿಂಗ್ ಆಗಿದೆ. ಅರ್ಥ ಆಗ್ತಿದ್ಯಾ? ಇದು ಒಂದಷ್ಟು ಎನ್ಸೈಮ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ. ಈ ಎನ್ಸೈಮ್ಗಳು ಯಾವುದು ಅಂತ ಕೇಳಿದ್ದಾರೆ. ರೈಸೋಪಸ್ ಅಂತಂದ್ರೆ ಇದನ್ನ ಬ್ರೆಡ್ ಫಂಗೈ ಅಂತಾನೆ ಹೇಳ್ತಾರೆ. ಓಕೆನಾ? ಬ್ರೆಡ್, ನೀವು ಬ್ರೆಡ್ ಕನ್ಸ್ಯೂಮ್ ಮಾಡ್ತೀರಲ್ವಾ, ಬ್ರೆಡ್ ತಿಂತೀರಲ್ವಾ, ನೀವು ಒಂದು ವಾರ ಮನೇಲಿ ತಂದು ಬ್ರೆಡ್ ಅನ್ನ ಹೀಗೆ ಇಡಿ, ಕಂಪ್ಲೀಟ್ ಆಗಿ ಕವರ್ ಅಲ್ಲಿ ಓಪನ್ ಮಾಡದೆ ಇಡಿ. ಎಲ್ಲೂ ಕೂಡ ಓಪನ್ ಮಾಡಬೇಡಿ. ಬೇಕಾದ್ರೆ ಒಂದು ಸ್ಲೈಸ್ ಅನ್ನ ತಕೊಂಡು ತಿನ್ಕೊಂಡು ಮತ್ತೆ ಅಗೇನ್ ಅದನ್ನ ಟೈ ಮಾಡಿ ಒಂದ್ ಕಡೆ ಜಾಗದಲ್ಲಿ ಎಲ್ಲೂ ಟಚ್ ಮಾಡಬಹುದು, ಹಾಗೆ ಇಡಿ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸೊ ಇದೇ ತರ ಗ್ರೀನಿಶ್ ಆಗಿ ಗ್ರೋ ಆಗುತ್ತೆ. ಇದನ್ನ ಬ್ರೆಡ್ ಮೋಲ್ಡ್ ಫಂಗೈ ಅಂತಾನೆ ಹೇಳ್ತಾರೆ, ಅಥವಾ ಬ್ರೆಡ್ ಫಂಗೈ ಅಂತಾನೆ ಹೇಳುವಂಥದ್ದು. ಯಾಕೆ? ಇದು ಬ್ರೆಡ್ ನ ಕಂಪೋನೆಂಟ್ ನ ಯುಟಿಲೈಸ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಆಗಿ ಗ್ರೋ ಆಗುತ್ತೆ. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ? ರೈಸೋಪಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಇದಕ್ಕೆ ಸ್ವಲ್ಪ ಬೇರ್ ತರ ಎಲ್ಲ ಇರುತ್ತೆ, ಆದ್ರೆ ಅದನ್ನ ರೂಟ್ ಅಂತ ಹೇಳೋದಿಲ್ಲ, ರೈಸಾಯ್ಡ್ ಅಂತ ಹೇಳ್ತೀವಿ. ಇದು ನೋಡೋದಕ್ಕೆ ಎಕ್ಸಾಕ್ಟ್ ಆಗಿ ನಿಮ್ಮ ಒಂದೆಲ್ಗ ಇರುತ್ತಲ್ಲ, ಒಂದೆಲ್ಗ ತರನೇ ಕಾಣಿಸುತ್ತೆ. ಓಕೆ, ಬಟ್ ದಿಸ್ ಇಸ್ ಅ ಫಂಗೈ. ಮೈಕ್ರೋಸ್ಕೋಪಿಕ್ ವ್ಯೂ ಅಲ್ಲಿ ನೋಡಿದ್ರೆ ನಾವು ಈ ತರ ಕಾಣಿಸ್ತಾ ಹೋಗುತ್ತೆ. ಸೊ ಈ ತರ ಬ್ರೆಡ್ ಮೋಲ್ಡ್ ಆರ್ ರೈಸೋಪಸ್ ಮತ್ತೆ ಈಸ್ಟ್ಗಳು ಒಂದಷ್ಟು ಎನ್ಸೈಮ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಯಾವುದು ಅಂತ ಕೇಳಿದ್ದಾರೆ, ನೋಡೋಣ ಇಲ್ಲಿ. ಇನ್ವರ್ಟೇಸ್ ಅಂಡ್ ಲೈಪೇಸ್.
ಲೈಪೇಸ್ ಅಂಡ್ ಲೈಪೇಸ್. ನೋಡಿ ಇಲ್ಲಿ ಕಾಂಬಿನೇಷನ್ ಯಾವುದು? ಒಂದು ರೈಸೋಪಸ್ ಇಂದ ಬರಬೇಕು, ಇನ್ನೊಂದು ಈಸ್ಟ್ ಇಂದ ಬರಬೇಕು. ಅದೇ ತರ ಕಾಂಬಿನೇಷನ್ ಅಲ್ಲಿ ಇದೆಯಾ ಅಂತ ನೋಡ್ಬೇಕು ನಾವು. ಲೈಪೇಸ್ ಅಂಡ್ ಲೈಪೇಸ್, ಲೈಪೇಸ್ ಅಂಡ್ ಇನ್ವರ್ಟೇಸ್, ಅಂಡ್ ಲಾಸ್ಟ್ ಒನ್ ಇನ್ವರ್ಟೇಸ್ ಅಂಡ್ ದೆನ್ ಇನ್ವರ್ಟೇಸ್. ಅರ್ಥ ಆಗ್ತಿದ್ಯಾ? ಈಸ್ಟ್ ನಮಗೂ ಗೊತ್ತಿದೆ. ಈಸ್ಟ್ ಏನ್ ಮಾಡುತ್ತೆ? ಆಲ್ಕೋಹಾಲ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ ಅನ್ನೋದು ಗೊತ್ತಿರೋಂಥದ್ದು ಅಲ್ವಾ? ಆಲ್ಕೋಹಾಲ್ ಪ್ರೊಡಕ್ಷನ್ ಮಾಡುತ್ತೆ ವಿತ್ ಹೆಲ್ಪ್ ಆಫ್ ದ ಎನ್ಸೈಮ್ ಇನ್ವರ್ಟೇಸ್. ಹಾಗಾಗಿ ಈಸ್ಟ್ ಅಥವಾ ಸೆಕ್ರೋಮೈಸಿಸ್ ಸಿರ್ವೇಸಿಯೆ ವಿಚ್ ಪ್ರೊಡ್ಯೂಸಸ್ ಇನ್ವರ್ಟೇಸ್ ಅನ್ನೋದು ಕನ್ಫರ್ಮ್ ಆಯ್ತು. ಯಾವ್ದ್ರಲ್ಲಿ ಇನ್ವರ್ಟೇಸ್ ಇದೆ? ಆಪ್ಷನ್ ಸಿ ಅಂಡ್ ದೆನ್ ಡಿ. ಆಪ್ಷನ್ ಸಿ ಅಂಡ್ ಡಿ ಅಲ್ಲಿ ಇನ್ವರ್ಟೇಸ್ ಇದೆ. ಇವೆರಡು ಆಪ್ಷನ್ ಅಲ್ಲಿ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡೋಣ. ಸೊ ಈಸ್ಟ್ ಅನ್ನೋದು, ಇನ್ವರ್ಟೇಸ್ ಅನ್ನೋದು ಒಂದು ಕನ್ಫರ್ಮ್ ಆಯ್ತು. ವಾಟ್ ಅಬೌಟ್ ರೈಸೋಪಸ್? ರೈಸೋಪಸ್ ಅಲ್ಲಿ ಏನ್ ಪ್ರೊಡ್ಯೂಸ್ ಮಾಡಬೇಕು? ಯೂಶುವಲಿ ರೈಸೋಪಸ್ ಪ್ರೊಡ್ಯೂಸ್ ಆಲ್ಸೋ ಲ್ಯಾಕ್ಟಿಕ್ ಆಸಿಡ್ ಇನ್ ಸಮ್ ಸ್ಮಾಲ್ ಕಾನ್ಸಂಟ್ರೇಷನ್. ತುಂಬಾ ಹೈ ಅಮೌಂಟ್ ಅಲ್ಲಿ ಪ್ರೊಡಕ್ಷನ್ ಆಗೋದಿಲ್ಲ, ವೆರಿ ಲಿಟಲ್ ಕಾನ್ಸಂಟ್ರೇಷನ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ದ ಎನ್ಸೈಮ್ ಲೈಪೇಸ್. ಅರ್ಥ ಆಗ್ತಿದ್ಯಾ? ಲೈಪೇಸ್ ಎನ್ಸೈಮ್ ನ ಯೂಸ್ ಮಾಡಿಕೊಂಡು ಲ್ಯಾಕ್ಟಿಕ್ ಆಸಿಡ್ ನ ಪ್ರೊಡ್ಯೂಸ್ ಮಾಡುತ್ತೆ ಇನ್ ಅ ವೆರಿ ಲಿಟಲ್ ಕಾನ್ಸಂಟ್ರೇಷನ್. ಹಾಗಾಗಿ ಲೈಪೇಸ್ ಇರಬೇಕು ರೈಸೋಪಸ್ ಇಂದ. ಸೊ ಫಸ್ಟ್ ಲೈಪೇಸ್ ಆಗಲ್ಲ, ಯಾಕಂದ್ರೆ ಈಸ್ಟ್ ಇರೋದ್ರಿಂದ ಲೈಪೇಸ್ ಆಗೋದಿಲ್ಲ. ಲೈಪೇಸ್ ಮತ್ತೆ ಇನ್ವರ್ಟೇಸ್. ಹಾಗಾಗಿ ಈ ಆಪ್ಷನ್ ಅಲ್ಲಿ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಸಿ, ಲೈಪೇಸ್ ಅಂಡ್ ಇನ್ವರ್ಟೇಸ್. ಅರ್ಥ ಆಗ್ತಿದ್ಯಾ? ಎಸ್. ಆಲ್ ದೀಸ್ ಹ್ಯಾವ್ ಅ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್. ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಅಂದ್ರೇನು? ಈ ತರ ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡಕ್ಷನ್ ಮಾಡಿದಾಗ ಬೇರೆ ಬೇರೆ ಫುಡ್ ಇಂಡಸ್ಟ್ರಿ, ITC ಕೇಳಿದ್ದೀರಾ? ITC ನಿಮ್ಮ ಬಿಸ್ಕೆಟ್ಸ್ ಇರ್ಬೋದು, ಬ್ರಿಟಾನಿಯಾ, ಪಾರ್ಲೆ, ಆಮೇಲೆ ಮತ್ತೊಂದಷ್ಟು ತುಂಬಾ ವೆರೈಟಿ ಫುಡ್ ಇಂಡಸ್ಟ್ರಿ ಇದೆ, ಕೇಳಿದಿರಾ? IMTR, ಆಮೇಲೆ ಬೇರೆ ಬೇರೆ ವೆರೈಟೀಸ್. ಅದೆಲ್ಲದೂ ಕೂಡ ಈ ತರ ಇನ್ವರ್ಟೇಸ್, ಗ್ಲೂಕೋಸ್ ಪ್ರೊಡಕ್ಷನ್ ಮಾಡುವಂಥದ್ದು, ಗ್ಲೂಕಾನ್ ಡಿ, ಜ್ಯೂಸಸ್, ಆಮೇಲೆ ಟ್ರಾಪಿಕಾನಾ ಜ್ಯೂಸ್, ದೆನ್ 7up, ತುಂಬಾ ವೆರೈಟಿ ಏನ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆಯಲ್ಲ, ಎಲ್ಲಾ ವೆರೈಟಿ ಫುಡ್ಸ್ ಗಳು, ಅದೆಲ್ಲದಕ್ಕೂ ಕೂಡ ಈ ಇನ್ವರ್ಟೇಸ್ ಬೇಕು, ಜೊತೆಗೆ ಈಸ್ಟ್ ಕೂಡ ಬೇಕು, ಈ ಲೈಪೇಸ್ ಎನ್ಸೈಮ್ಗಳು ಕೂಡ ಬೇಕಾಗುತ್ತೆ. ಹಾಗಾಗಿ ಈ ಫಂಗೈನ ಯುಟಿಲೈಸ್ ಮಾಡಿಕೊಂಡು ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡಕ್ಷನ್ ಮಾಡ್ತಾ ಹೋಗ್ತಾರೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ದಿಸ್ ಇಸ್ ಆಲ್ಸೋ ಹ್ಯಾವ್ ಅ ಕರಿಯರ್ ಆಪರ್ಚುನಿಟಿ. ಓಕೆ, ದಿಸ್ ಇಸ್ ಅ ಈಸ್ಟ್. ನೋಡಿ, ಇದನ್ನ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ನಮ್ಗೆ ಈ ತರ ಅಪಿಯರ್ ಆಗುತ್ತೆ ಈಸ್ಟ್ ಸೆಲ್ಸ್ ಗಳು. ಎಸ್. ವಾಟ್ ಈಸ್ ಟೊರ್ಯುಲೋಪ್ಸಿಸ್ ಯುಟಿಲಿಸ್? ಇಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ಆಲ್ ಇವತ್ತಿನ ಸೆಷನ್ ಅಲ್ಲಿ ಎಲ್ಲದನ್ನು ಕೂಡ ಏನ್ ಮಾಡಿದ್ದಾರೆ? ಆರ್ಗ್ಯಾನಿಸಮ್ ಬೇಸಿಸ್ ಮೇಲೆನೆ, ಆರ್ಗ್ಯಾನಿಸಮ್ ನೇಮ್ ಮೇಲೆನೆ ಕ್ವಶನ್ಸ್ ಕೇಳಿರುವಂತದ್ದು. ಹಾಗಾಗಿ ನೀವು ಒಂದು ಕಡೆ ಟೇಬಲ್ ಅಲ್ಲಿ ಆರ್ಗ್ಯಾನಿಸಮ್ ಅಂಡ್ ದೆನ್ ಯು ಹ್ಯಾವ್ ಟು ರೈಟ್ ದ ಇಂಪಾರ್ಟೆನ್ಸ್ ಆಫ್ ಈಚ್ ಅಂಡ್ ಎವ್ರಿಥಿಂಗ್. ಅದನ್ನ ನೀವು ಕರೆಕ್ಟ್ ಆಗಿ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಆಗ ಮಾತ್ರ ನೀವು ಈ ಚಾಪ್ಟರ್ ಅಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ತುಂಬಾ ಏನು ಕಷ್ಟ ಇಲ್ಲ, ಈ ಚಾಪ್ಟರ್ ತುಂಬಾ ಈಸಿ ಇದೆ, ನೀವು ಓದ್ಕೊಂಡು ಹೋದ್ರೂ ಸಾಕು. ಬಟ್ ಆ ಒಂದು ಟೇಬಲ್ ಮಾಡಿಟ್ಕೊಂಡ್ರೆ, ಒಂದು ಸಿಂಗಲ್ ಪೇಜ್ ಅಲ್ಲಿ ಟೇಬಲ್ ಮಾಡಿಟ್ಕೊಂಡ್ರೆ ಯು ಕ್ಯಾನ್ ಸ್ಕೋರ್ ಕಣ್ ಮುಚ್ಕೊಂಡ್ ಎಷ್ಟು 4 to 8 marks. ಅರ್ಥ ಆಗ್ತಿದ್ಯಾ? ತುಂಬಾ ಈಸಿ ಅಂತ ಅನ್ಸ್ಬಿಡುತ್ತೆ, 4 to 8 marks ಅಷ್ಟೇನಾ ಅನ್ನೋ ತರದಲ್ಲಿ. 4 to 4 marks, 1 marks ಕೂಡ ಡಿಫ್ರೆನ್ಸ್ ಆಗ್ತಾ ಹೋದ್ರೆ ನಿಮ್ಮ ರ್ಯಾಂಕಿಂಗ್ ತುಂಬಾ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? Then look at here. What is Torulopsis utilis? ಇದನ್ನ ಕ್ಯಾಂಡಿಡಾ ಯುಟಿಲಿಸ್ ಅಂತ ಕೂಡ ಹೇಳ್ತೀವಿ. ಕ್ಯಾಂಡಿಡಾ ಯುಟಿಲಿಸ್ ಅಂತ ಕೂಡ ಹೇಳ್ಬೋದು. ಕ್ಯಾಂಡಿಡಾ ಅಗೆ ದಿಸ್ ಇಸ್ ಅ ಫಂಗೈ ಗ್ರೂಪ್ ಅಲ್ಲಿ ಬರುತ್ತೆ. ಇಟ್ ಆಕ್ಟ್ಸ್ ಲೈಕ್ ಅ ಫುಡ್ ಈಸ್ಟ್, ಮೈಕ್ರೋಬ್ ಯೂಸ್ ಟು ಪ್ರಿಪೇರ್ ವ್ಯಾಕ್ಸಿನ್, used in the synthesis of citric acid, used to prepare
ಆಂಟಿಬಯೋಟಿಕ್ಸ್. ಒಂದು ನೆನ್ಪಿಟ್ಕೊಳ್ಳಿ, ಕ್ಯಾಂಡಿಡಾ ಆರ್ Torulopsis utilis is usually used as a food yeast, especially the ಪೆಟ್ ಫುಡ್ ನ. ಪೆಟ್ ಫುಡ್ಸ್ ಅಂತಂದ್ರೆ ಈಗ ನಿಮ್ಗೆ ಪಿಡಿಗ್ರಿ ಎಲ್ಲ ಸಿಗುತ್ತಲ್ಲ ಮಾರ್ಕೆಟ್ ಅಲ್ಲಿ, ಡಾಗ್ಸ್ಗೆ ಜೊತೆಗೆ ಕ್ಯಾಟ್ಸ್ಗೆಲ್ಲ ಹಾಕ್ತಾರಲ್ವಾ, ಪೆಟ್ಸ್ಗೆಲ್ಲ ಆಲ್ಮೋಸ್ಟ್ ಆಲ್ ಏನು ಸಮ್ ಪೆಲೆಟ್ಸ್ ತರ ಸಿಗುತ್ತೆ. ಆಲ್ ದೀಸ್ ಆರ್ ಫ್ಲೇವರ್ ಕೊಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ ಈ ಈಸ್ಟ್ ನ. ಯಾಕೆಂತಂದ್ರೆ ಈ ಪೆಟ್ಸ್ ಅಲ್ಲಿ ಯೂಶುವಲಿ ಮೀಟ್ ಕಂಟೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಅನಿಮಲ್ಸ್ ಗಳು ಏನ್ ಮಾಡುತ್ತೆ ಅಂದ್ರೇನು, ಮೀಟ್ ಕಂಟೆಂಟ್ ಅಂದ್ರೇನು, ಮಾಂಸಾಹಾರಿ ತರ ನೋಡಿದಿರಲ್ವಾ, ಆ ತರ ಫ್ಲೇವರ್ ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಹಾಗಾಗಿ ಈ ತರ ಎಸ್ಪೆಷಲಿ ಟಾರ್ಯುಲೋಪ್ಸಿಸ್ ಯುಟಿಲಿಸ್ ಆರ್ ಕ್ಯಾಂಡಿಡಾ ಯುಟಿಲಿಸ್ ನ ಅದಕ್ಕೆ ಅಪ್ಲೈ ಮಾಡಿದಾಗ, ಜಸ್ಟ್ ಲೈಕ್ ಮಿಕ್ಸ್ ಮಾಡಿದಾಗ, ಪ್ರಿಪೇರ್ ಮಾಡುವಾಗ, ಬಿಸ್ಕೆಟ್ಸ್ ನ ಪ್ರಿಪೇರ್ ಮಾಡುವಾಗ ಅಲ್ಲಿ ಏನ್ ಫ್ಲೇವರ್ ಕೊಡುತ್ತೆ, ಮೀಟ್ ಫ್ಲೇವರ್ ನ ಕೊಡುತ್ತೆ. ಹಾಗಾಗಿ ದಿಸ್ ಇಸ್ ಓನ್ಲಿ ಸ್ಪೆಸಿಫಿಕ್ ಫಾರ್ ಪೆಟ್ ಫುಡ್ಸ್, ನಾಟ್ ಫಾರ್ ಹ್ಯೂಮನ್ ಫುಡ್ಸ್. ಹಾಗ ನೀವು ಕರೆಕ್ಟ್ ಆಗಿ ಏನೇ ತಗೊಳ್ಳೋದಾದ್ರೂ ಪರ್ಚೇಸ್ ಮಾಡುವಾಗ ಕರೆಕ್ಟ್ ಆಗಿ ಲೇಬಲ್ ಅಲ್ಲಿ ಓದ್ಬೇಕು ಏನೇನಿದೆ. ಕೆಲವೊಂದು ಬಿಸ್ಕೆಟ್ಸ್, ಚಾಕ್ಲೇಟ್ಸ್ ಅಲ್ಲಿ ರೆಡ್ ಕಲರ್ ಡಾಟ್ಸ್ ಇರುತ್ತೆ. ಗೊತ್ತಿದ್ಯಾ ಡಿಫ್ರೆನ್ಸ್? ಗೊತ್ತಿದ್ಯಾ? ಗ್ರೀನ್ ಕಲರ್ ಇದ್ರೆ ವೆಜಿಟೇಬಲ್ಸ್ ಅಥವಾ ವೆಜಿಟೇರಿಯನ್ಗೆ ಮಾಡಿರುವಂತ ಒಂದು ಪ್ರಾಡಕ್ಟ್ಸ್. ಸಪೋಸ್ ಕೆಲವೊಂದು ಚಾಕ್ಲೇಟ್ಸ್ ಮೇಲೆ ರೆಡ್ ಕಲರ್ ಹಾಕಿರ್ತಾರೆ, ರೆಡ್ ಕಲರ್ ಮಾರ್ಕ್ ಇರುತ್ತೆ. ಈ ರೆಡ್ ಕಲರ್ ಮಾರ್ಕ್ ಅಂದ್ರೇನು, ಸಮ್ ಆರ್ ಅಥವಾ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನ ಆನಿಮಲ್ ಒರಿಜಿನೇಟ್ ಇಂದ ತಗೊಂಡಿದೀವಿ ಅಂತ ಹೇಳಿ ಒಂದು ಇಂಡಿಕೇಶನ್. ಹಾಗಾಗಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ಸೆಲೆಕ್ಟಿಂಗ್ ದ ಫುಡ್ ಯು ಆರ್ ಕನ್ಸ್ಯೂಮಿಂಗ್. ನೀವೇನೇ ತಗೊಳ್ಳಿ, ಏನೇ ಪರ್ಚೇಸ್ ಮಾಡಿ, ಏನೇ ತಿನ್ನಿ, ಆದ್ರೆ ಈ ಲೇಬಲ್ ಅನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ಯಾಕಂದ್ರೆ ಪ್ರತಿಯೊಂದ್ರ ಮೇಲೂ ಲೇಬಲ್ ಇರ್ಲೇಬೇಕು ಅಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಇಂಡಿಯಾದಲ್ಲಿ. ಆಲ್ಮೋಸ್ಟ್ ಆಲ್ ಎಂಟೈರ್ ವರ್ಲ್ಡ್ ಅಲ್ಲೂ ಇದೆ ತರ. ಏನ್ ಹಾಕಿದಿರಿ ಅನ್ನೋದನ್ನ ಇಂಡಸ್ಟ್ರಿ ಹೇಳ್ಬೇಕು, ಯಾವುದೇ ಕಂಪ್ನಿ ಕೂಡ ಹೇಳ್ಬೇಕು. ಎಷ್ಟು ಪರ್ಸೆಂಟೇಜ್ ಅಲ್ಲಿ ಶುಗರ್ ಇದೆ, ಎಷ್ಟು ಪರ್ಸೆಂಟೇಜ್ ಏನ್ ಹಾಕಿದಿರಿ, ಏನೇನೆಲ್ಲ ಕೆಮಿಕಲ್ ಯೂಸ್ ಮಾಡಿದಿರಿ, ಏನ್ ನ್ಯಾಚುರಲ್ ಆಗಿ ಹಾಕಿದಿರಿ, ಅಥವಾ ಅನಿಮಲ್ ಒರಿಜಿನ್ ಇಂದ ಹಾಕಿದೀರಾ ಅಥವಾ ಪ್ಲಾಂಟ್ ಒರಿಜಿನ್ ಇಂದ ಹಾಕಿದೀರಾ. ಪ್ಲಾಂಟ್ಸ್ ಇದ್ರೆ, ಪ್ಲಾಂಟ್ ಸೋರ್ಸ್ ಆಗಿದ್ರೆ, ನ್ಯಾಚುರಲ್ ರಿಸೋರ್ಸ್ ಆಗಿದ್ರೆ ಅದನ್ನ ಗ್ರೀನ್ ಕಲರ್ ಅಲ್ಲಿ ಸಿಂಬಲೈಸ್ ಮಾಡ್ಬೇಕು. ಅನಿಮಲ್ಸ್ ಮೀಟ್ ಹಾಕಿದ್ರೆ ಅದನ್ನ ರೆಡ್ ಕಲರ್ ಅಲ್ಲಿ ತೋರಿಸ್ಬೇಕು. ಮಾಂಸಾಹಾರದ ಅಥವಾ ಪ್ರಾಣಿಗಳ ಏನು ಕೊಬ್ಬನ್ ಹಾಕಿರ್ತೀರಾ, ಅಥವಾ ಯಾವುದೇ ಫಿಶ್ ಇಂದ ಏನಾದ್ರೂ ತಗೊಂಡಿದ್ದೀರಿ, ಫಿಶ್ ಆಯಿಲ್ ಅನ್ನ ಯೂಸ್ ಮಾಡಿದಿರಿ ಅಂತ ಆದ್ರೆ ಅಲ್ಲೂ ಕೂಡ ರೆಡ್ ಡಾಟ್ ಅನ್ನ ಉಪಯೋಗಿಸ್ಬೇಕು ಅಂತ ಹೇಳಿ ಒಂದಷ್ಟು ರೂಲ್ಸ್ ಇದೆ. ಯಾವ್ದ್ರಿಂದ ರೂಲ್ಸ್ ಮಾಡಿರುವಂತದ್ದು? FDA, ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಥವಾ ಅಥಾರಿಟಿ. ಇದೇನ್ ಮಾಡುತ್ತೆ, ಇದನ್ನೆಲ್ಲ ನೋಡ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಸುಮ್ನೆ ಆಸ್ ಇಟ್ ಈಸ್ ಯಾರೋ ಮಾಡ್ಬಿಟ್ರು ಅದನ್ನ ನಾವು ತಗೊಂಡ್ ಬಂದ್ ತಿಂದ್ವಿ, ಇಲ್ಲ, ಎಲ್ಲದೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮೇಲೆನೆ ವರ್ಕ್ ಆಗುವಂತದ್ದು. ಹಾಗಾಗಿ ಫುಡ್ ಇಂಡಸ್ಟ್ರಿನ ನೀವೇನಾದ್ರೂ ಹೊಸದಾಗಿ ಏನಾದ್ರು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಬೇಕು, ಹೊಸದು ಫುಡ್ ಏನಾದ್ರು ರೆಡಿ ಮಾಡಿ ಮಾರ್ಕೆಟಿಂಗ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನೀವು ಎಲ್ಲಿ ಹೋಗಿ ಅಪ್ರೂವಲ್ ತಗೊಳ್ಬೇಕು? ನಿಮ್ಮ ನಿಯರೆಸ್ಟ್ ಅಲ್ಲಿರುವಂತಹ ಫುಡ್ ಆಫೀಸರ್ಸ್ ಹತ್ರ ಹೋಗಿ, ಆಹಾರ ಸರಬರಾಜು ಇಲಾಖೆ ಅಂತ ಒಂದು ಇರುತ್ತಲ್ವಾ, ನಿಮ್ಮ ಎಲ್ಲಾ ಎಂಟೈರ್ ಸಿಟೀಸ್ ಅಲ್ಲೂ ಇರುತ್ತೆ ಅದು. ಅಫ್ಕೋರ್ಸ್ ಹಳ್ಳಿಯಲ್ಲಿ ಇರೋದಿಲ್ಲ, ಎಲ್ಲಿ ತಾಲೂಕಾ ಪ್ಲೇಸಸ್ ಇರುತ್ತೆ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಹೋಗಿ ನೀವು ಅದನ್ನ ಅಪ್ರೂವಲ್ ತಗೊಳ್ಬೇಕಾಗುತ್ತೆ. ಅಪ್ರೂವಲ್ ತಗೊಂಡ್ಮೇಲೆ ನೀವ್ ಏನೇನ್ ಹಾಕ್ತಿರಿ, ಏನೇನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀರಿ, ಏನ್ ಮಾಡ್ಬೇಕು, ಎಷ್ಟೆಷ್ಟು ಅಂತೆಲ್ಲ ಅದಕ್ಕೆ ಡೀಟೇಲ್ಸ್ ಕೊಡ್ಬೇಕು. ಅದನ್ನ ಅವರು ಫೈನಲ್ ಆಗಿ ಕ್ರಾಸ್ ಚೆಕ್ ಮಾಡಿ ಓಕೆ ಅಂತ ಹೇಳಿ ಅಪ್ರೂವಲ್ ಕೊಡ್ತಾರೆ. ಆಗ ಮಾತ್ರ ನೀವು ಒಂದು ಇಂಡಸ್ಟ್ರಿ ಲೆವೆಲ್ ಅಥವಾ ಮಾರ್ಕೆಟಿಂಗ್ ಲೆವೆಲ್ ತನಕ ಹೋಗ್ಬೋದು. ಅರ್ಥ ಆಗ್ತಿದ್ಯಾ? ಅದು ನೀವು ಕೇಳ್ಬೋದು, ಈಗ ಮನೇಲೆ ಮಾಡಿ ಎಲ್ಲ ಸಪ್ಲೈ ಮಾಡ್ತಾರಲ್ಲ ಅದು ಬೇರೆ, ಗೃಹ ಉದ್ಯಮ ಅಂತ ಅದು ಬೇರೆ ಬರುತ್ತೆ. ಈಗ ನೀವೇನಾದ್ರೂ ಇಂಗ್ರೀಡಿಯೆಂಟ್ಸ್ ವೆರೈಟಿ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀರಿ ಅಂತ ಆದ್ರೆ ಯು ಹ್ಯಾವ್ ಟು ಗೋ ವಿತ್ ದಿಸ್ FDA. ಅಫ್ಕೋರ್ಸ್ ಗೃಹ ಉದ್ಯಮ ಕೂಡ ಅಲ್ಲಿ ಅಪ್ರೂವಲ್ ತಗೊಳ್ಬೇಕು. ಅಪ್ರೂವಲ್ ತಗೊಂಡ್ಮೇಲೆ ಒಂದ್ ನಂಬರ್ ಬರುತ್ತೆ, FASCI ಅಂತ ಒಂದ್ ನಂಬರ್ ಇರುತ್ತೆ. ನೀವು ನೋಡಿದೀರಾ? ಅದನ್ನ ಕಣ್ ತೆಗೆದು ನೋಡಿ, ಯಾಕಂದ್ರೆ ಇದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಇರ್ಬೇಕು. ಯಾಕಂದ್ರೆ ನೀವು ಈಗ ರೈಟ್ ನೌ ಸಿಚುವೇಶನ್ ಹೇಗಾಗಿದೆ ಅಂತಂದ್ರೆ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ ಇರ್ಬೇಕು. ನೀವೇನ್ ತಿಂತಿದ್ದೀರಿ, ಏನ್ ಬಿಡ್ತಾ ಇದ್ದೀರಿ, ಏನೇನ್
ಮೆಡಿಸಿನ್ ತಗೊಳ್ತೀವಿ, ಏನ್ ಮೆಡಿಸಿನ್ ನಮ್ಗೆ ಅಡ್ವಾನ್ಸ್ ಎಫೆಕ್ಟ್ ಆಗುತ್ತೆ ಪ್ರತಿಯೊಂದು ಗೊತ್ತಿರ್ಬೇಕು. ಯಾಕಂದ್ರೆ ಸುಮ್ನೆ ಬ್ಲೈಂಡ್ ಆಗಿ ಹೋಗಿ ತಗೊಂಡೆ ತಿಂದೆ ಮಾಡೋದಲ್ಲ. ಇದೆಲ್ಲ ನಂಬರ್ ಇದೆಯಾ, ಎಷ್ಟು ಡೇ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಯಾವುದು, ಕ್ಲೋಸಿಂಗ್ ಡೇಟ್ ಯಾವುದು, ಎಕ್ಸ್ಪೈರಿ ಡೇಟ್ ಯಾವುದು, ಪ್ರತಿಯೊಂದು ಕೂಡ ನೀವು ನೋಡಿಟ್ಕೊಳ್ಬೇಕು. ಅರ್ಥ ಆಗ್ತಿದೆಯಲ್ಲ? ಅದೆಲ್ಲದೂ ಕೂಡ FDA. ದಿಸ್ ಇಸ್ ಆಲ್ಸೋ ಕರಿಯರ್ ಅಲ್ಲಿ ನೀವು ಇದನ್ನು ಕೂಡ ರೆಗ್ಯುಲೇಟರಿ ಬೋರ್ಡ್ ಅಲ್ಲಿ ಹೋಗಿ ವರ್ಕ್ ಮಾಡ್ಬೋದು. ಬಟ್ ಯು ಹ್ಯಾವ್ ಟು ಗೋ ವಿತ್ MSc or something ರಿಲೇಟೆಡ್ ಟು ಫುಡ್. ಇವನ್ M.Tech B.Tech ಅದ್ರಲ್ಲೂ ಕೂಡ ಮಾಡ್ಬೋದು. ಇಂಜಿನಿಯರಿಂಗ್ ಅಲ್ಲೂ ಕೂಡ ಮಾಡ್ಬೋದು. ಇದೇ ಮಾಡ್ಬೇಕು ನಾನು ಹೇಳ್ತಾ ಇರೋದು ಎಲ್ಲದೂ ಆಪ್ಷನ್ಸ್. ನಾನು ಇದೇ ಮಾಡಿ ಅಂತ ಹೇಳ್ತಾ ಇಲ್ಲ, ಎಲ್ಲದೂ ಆಪ್ಷನ್ಸ್. ಓಕೆ, so many options are there, but you have to look out on them. ನೀವು ಅದನ್ನ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಸುಮ್ನೆ ಅಲ್ಲಿ ಹೋದೆ ಇಲ್ಲಿ ಬಂದೆ ಏನೋ ಮಾಡ್ತೆ ಅಂತಂದ್ರೆ ನಿಜವಾಗ್ಲೂ ಏನೂ ಸಿಗೋದಿಲ್ಲ. ತುಂಬಾ ವೆರೈಟಿ ಆಪ್ಷನ್ಸ್ ಇದೆ, ಬಟ್ ತುಂಬಾ ನೀಟಾಗಿ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಏನಾಗುತ್ತೆ, ಇವೆಲ್ಲ ಬೇಗ ನಿಮ್ ಹತ್ರಕ್ಕೆ ಬರ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಇದನ್ನ ಫುಡ್ ಈಸ್ಟ್ ಅಂತಾನು ಕರೀತಾರೆ. ದಿಸ್ ಇಸ್ ಓನ್ಲಿ ಫಾರ್ ಪೆಟ್ ಫುಡ್ ಪ್ರಿಪರೇಷನ್ ಮಾಡೋದಕ್ಕೆ ಮಾತ್ರ. ಓಕೆ, ಸೊ yes, dear students, thank you so much for involvement. If any doubts regarding any concept in microbiology or entire biology chapters, you can ask in chat box. Okay, ಇದೇ ಟಾಪಿಕ್ ಆಗ್ಬೇಕು ಅಂತ ಏನಿಲ್ಲ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಕಮ್ ಅಂಡ್ ರೈಟ್ ಇನ್ ಚಾಟ್ ಬಾಕ್ಸ್. I can easily solve the problem. ಅರ್ಥ ಆಗ್ತಿದ್ಯಾ? ಓಕೆ, ಥ್ಯಾಂಕ್ ಯು so much.